ನಿಮ್ಮ ಜರ್ನಿ ತುಂಬ ದೊಡ್ಡದು, ಲೈಕ್ 40 years, ತಮಾಷೆನೇ ಇಲ್ಲ. ಅದರಲ್ಲೂ ಆಲ್ಮೋಸ್ಟ್ 24,677 ಬ್ರೈನ್ ಆ್ಯಂಡ್ ಸ್ಪೈನ್ ಸರ್ಜರೀಸ್ನ ಮಾಡಿದ್ದೀರಾ. 170+ ಕರ್ನಾಟಿಕ್ ಸಾಂಗ್ಸ್ನ ಕಂಪೋಸ್ ಮಾಡಿದ್ದೀರಾ. ಆ್ಯಂಡ್ 3 ವಾಲ್ಯೂಮಲ್ಲಿ ಕೃಷ್ಣನಾದಂ ಆಲ್ಬಮ್ ರಿಲೀಸ್ ಆಗಿದೆ. ಜನರಿಗೆ ನಿಮ್ಮ ಮೇಲೆ ಒಂದು ಭರವಸೆ ಬರಬೇಕು, ಅದಕ್ಕೆ ನಾವು ಜಾಸ್ತಿ ದುಡಿಬೇಕು. ನಾವು ಕಲ್ತ್ಕೊಳ್ಳೋದು ಈಸಿ, ಆದರೆ ಆ ಹ್ಯೂಮನ್ ಎಲಿಮೆಂಟ್ ಇದೆಯಲ್ಲ, ನಂಬಿಕೆ ಕೊಡುವಂಥ ಒಂದು ಫೀಲಿಂಗ್ ಬರಬೇಕು ಅವರಿಗೆ. ಅದು ಬಂದ್ರೇ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಇಷ್ಟಲ್ಲಿ ಅಫ್ಕೋರ್ಸ್ ತುಂಬ ಸಕ್ಸಸ್ ರೇಟು ಇರುತ್ತೆ, ಕೆಲವೊಂದ್ಸಲಿ ಫೇಲ್ಯೂರ್ಸು ಇರುತ್ತೆ. ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್, ಇಟ್ ಇಸ್ ನಾಟ್ ಅ ಬ್ಲಾಕ್, ಇಟ್ಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಅಂತ. ನಿದ್ದೆ ಮಾಡ್ಬೇಕಾದ್ರೆ ಬ್ರೈನ್ ಏನು ಮಾಡ್ತಿರುತ್ತೆ ಅಂತ. ಡ್ರೀಮ್ ಪ್ರೆಡಿಕ್ಟ್ಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನಾಳೆ ಏನು ನಡೀತಿದೆ ಅಂತ ಇವತ್ತು ನಿದ್ದೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಬಾಡಿನ ಹೆಂಗಾಗಿ ಇಟ್ಕೊಳ್ಳೋದಕ್ಕೆ ಪಡುವಂತಹ ಶ್ರಮ, ಥಿಂಕ್ ನಾವು ಬ್ರೈನ್ ಹೆಂಗಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಸಲ ನಾವು ಪ್ರಯತ್ನನೇ ಪಡೋದಿಲ್ಲ. ನೀವು ಹೇಳ್ತಿರೋ ಎಲ್ಲ ವಿಷಯಗಳನ್ನ ನಾವು ಮಾಡೋದು. ಈಗ ನಮ್ಮ ಕಂಟ್ರಿಯಲ್ಲಿ ಏನಾಗಿದೆ, ಏಜಿಂಗ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ದಿ ಲಾಂಜಿವಿಟಿ ಹ್ಯಾಸ್ ಇನ್ಕ್ರೀಸ್ಡ್. ಅದರಿಂದ ಇದಕ್ಕೆ ನಾವು ಆ್ಯಂಡ್ ಸೀನಿಯರ್ ಕೇರ್ ಇಸ್ ಗೋಯಿಂಗ್ ಟು ಬಿಕಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ಮೆಡಿಸಿನ್ ಇನ್ ದ ಫ್ಯೂಚರ್. ಹಾಗಿರುವಾಗ ಇಂಥ ವಿಷಯಗಳೆಲ್ಲ ನಾವು ಗಮನ ಕೊಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಡೆಲಿವರಿ ಆದಮೇಲೆ ಎಕ್ಸಸೈಸ್ ಖಂಡಿತವಾಗಿ ಶುರು ಮಾಡಬೇಕು. ಇದು ಜಾಸ್ತಿ ಗೈನಕಾಲಜಿಸ್ಟು ಅವರು ಸ್ಟ್ರೆಸ್ ಮಾಡೋದಿಲ್ಲ, ಅದರಿಂದಲೇ ಆ ವೆಯ್ಟ್ ಗೇನ್ ಆಗುತ್ತೆ ನೋಡಿ, ಆ ವೆಯ್ಟು ಕಡಿಮೆ ಆಗೋದಿಲ್ಲ. ನೀವು ಕೆಲವರಿಗೆ ಆಗದೆ ಇರುವಂಥವ್ರಿಗೆ, ನೀಡಿರುವಂಥವ್ರಿಗೆ, ಬಿಲೋ ಪಾವರ್ಟಿ ಲೈನ್ ಇರುವಂಥವ್ರಿಗೆ ಒಂದು ಚಾರಿಟಿ ಕೂಡ ರನ್ ಮಾಡ್ತಾ ಇದ್ದೀರಾ. ಅವ್ರ ಏಮ್ ಇಸ್ ನಾಟ್ ದಟ್ ಹೌ ಮಚ್ ವಿ ಹ್ಯಾವ್ ಮನಿ ವಿ ಹ್ಯಾವ್ ಮೇಡ್, ಹೌ ಮಚ್ ಪ್ರಾಫಿಟ್ ಹ್ಯಾಸ್ ಕಮ್. ಅದೆಲ್ಲ ನಮ್ಮ ಏಮ್ ಅಲ್ಲ. ನಮ್ಮ ಏಮ್ ಅದು ಪೇಷಂಟ್ ಚೆನ್ನಾಗಾಗಬೇಕು. ನಮ್ಮ ಮೈನಲ್ಲಿ ಪೂರ ಎಲ್ಲ ಸೆನ್ಸೇಷನ್ಸು, ಇಲ್ಲಿ ಮುಟ್ಟಿದ್ರೆ ಅಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಚುಚ್ಚಿದ್ರೆ ಗೊತ್ತಾಗುತ್ತೆ, ಇದೆಲ್ಲ ಬ್ರೈನ್ ಇರೋದ್ರಲ್ಲೇ ಗೊತ್ತಾಗುತ್ತೆ. ಆದರೆ ಬ್ರೈನನ್ನು ಚುಚ್ಚಿದ್ರೆ ಏನು ಸೆನ್ಸೇಷನ್ಸೇ ಇರೋದಿಲ್ಲ. ಕೆಲವರಿಗೆ ಲೆಫ್ಟ್ ಹ್ಯಾಂಡಲ್ಲಿ ನೋವು ಬರುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ನೋವು ಬಂದ ತಕ್ಷಣ ಅವ್ರು ಏನು ಹೇಳ್ತಾರೆ, ನನಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಕೆಲವರಿಗೆ ಅವರು ಡಾಕ್ಟ್ರು ಹಾಗೆ ಅನ್ಕೋತಾರೆ. ಪ್ಲೀಸ್ ರಿಮೆಂಬರ್, ಈ AI ಕೊಡೋ ಅಡ್ವೈಸ್ ಎಲ್ಲ ಜನರಲಾಗಿ ಕೊಡೋದು, ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಕೊಡೋ ಅಡ್ವೈಸ್ ಅಲ್ಲ. ಡಾಕ್ಟರ್ಸ್ ಡೋಂಟ್ ಡಿಸೈಡ್, ಡಾಕ್ಟರ್ಸ್ ಗಿವ್ ಯು ಚಾಯ್ಸಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ನೆವರ್ ಮೇಕ್ ಅ ಡಿಸಿಷನ್, ವಿ ಆಸ್ಕ್ ಯು ಟು ಮೇಕ್ ದ ಡಿಸಿಷನ್. ಇವತ್ತಿನ ಯಂಗ್ ಡಾಕ್ಟರ್ಸ್ಗೆ ನೀವು ಕೊಡುವಂಥ ಒಂದು ಅಡ್ವೈಸ್? ಸ್ಪೆಂಡ್ ಟೈಮ್ ವಿತ್ ಯುವರ್ ಪೇಷಂಟ್. ದಟ್ ಈಸ್ ವಾಟ್ ದೇ ಡೋಂಟ್ ಹ್ಯಾವ್. ದೇ ಆರ್ ಇನ್ ಅ ಹರಿ. ಡೋಂಟ್ ಬಿ ಇನ್ ಅ ಹರಿ. ಯು ಗಾಟ್ ಅ ಲಾಂಗ್ ಲೈಫ್ ಟು ಲಿವ್ ಆ್ಯಂಡ್ ಯು ಕ್ಯಾನ್ ಟೇಕ್ ಥಿಂಗ್ಸ್ ಸ್ಲೋಲಿ. ಇನ್ನು ಬ್ರೈನ್ ಅಂದ ತಕ್ಷಣ ಸ್ಪೈನ್, ಸ್ಪೈನ್ ಅಂದ ತಕ್ಷಣ ಬೆನ್ನೋವು, ಇದು ಆಲ್ಸೋ ಸಿಕ್ಕಾಪಟ್ಟೆ ಕಾಮನ್. ಅಯ್ಯೋ, ಕುತ್ತಿಗೆ ನೋವಾಯ್ತು ಅಥವಾ ಬೆನ್ನೋವಾಯ್ತು, ಇದು ತುಂಬಾ ಕಾಮನ್. ನಾವು ಕುತ್ಕೊಂಡು ಸುಮಾರು ಹೊತ್ತು ಕೆಲಸ ಮಾಡ್ತಿರ್ತೀವಿ. ಈಗಂತೂ ಈ 20 years 30 years ಅವ್ರಿಗೂ, ಈವನ್ ಹೊಸದಾಗಿ ತಾಯಂದ್ರಾಗಿರ್ತಾರೆ, ಅವ್ರಿಗೂ ಕೂಡ ತುಂಬಾ ಜನಕ್ಕೆ ಬೆನ್ನೋವು. ಸೊ ಇದ್ರ ಬಗ್ಗೆ ಇಟ್ ಇಸ್ ಬಿಕಮಿಂಗ್ ಅನ್ ಎಪಿಡೆಮಿಕ್. ಹೌದು, ಅದು ಬೆಂಗಳೂರಲ್ಲಿ. ಹೌದು, ಐಟಿ ಕೆಲಸ ಮಾಡೋರು ಇದಾರಲ್ಲ, ಅದರಿಂದ ಯಾವಾಗಲೂ ಕೂತ್ಕೊಂಡೇ ಮಾಡ್ತಾರೆ. ಆಮೇಲೆ ಎರಡನೇದು, ಅವರಿಗೆ ಈ ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಬಾಡಿಯನ್ನು ರೆಡಿ ಮಾಡ್ಕೊಳ್ಳದೆ ಸಡನ್ನಾಗಿ ಎಕ್ಸ್ಟ್ರಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಆವಾಗಲೂ ಬೆನ್ನಿಗೆ ಹಾನಿ ಆಗುತ್ತೆ, ಬೆನ್ನಿಗೆ ಕುತ್ತಿಗೆಗೆ. ಸರಿನಾ? ಸೊ ಇದು ಯಾವಾಗಲೂ ರೆಗ್ಯುಲರ್ ಆಗಿ ಟ್ರೈನ್ ಮಾಡ್ತಾನೇ ಇದ್ದರೆ ಈ ಪ್ರಾಬ್ಲಮ್ಸನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಪಾಶ್ಚರ್, ಯಾವ ಪಾಶ್ಚರ್ ನಾವು ಕೂತ್ಕೊಂಡು ಕೆಲಸ ಮಾಡ್ತೀವಿ ಅಂತ. ಆಮೇಲೆ ಅಗೇನ್ ಸ್ಲೀಪ್, ಆಸ್ ಐ ಸೆಡ್, ನೈಟಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, US ಟೈಮ್ಗೆ ವರ್ಕ್ ಮಾಡ್ತಾರೆ. ಅದರಿಂದ ಅವರಿಗೆ ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಅಟ್ಲೀಸ್ಟ್ ಡೇ ಟೈಮಲ್ಲೇ ಅವರು, ಯಾಕಂದರೆ ಕೆಲಸ ಚೇಂಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅಟ್ಲೀಸ್ಟ್ ನಾವು ಉಳಿದಿದ್ದ ಟೈಮಲ್ಲಿ ಯಾವಾಗ ಕೆಲಸದಲ್ಲಿ ಇಲ್ವೋ ಆವಾಗ ಚೆನ್ನಾಗಿ ನಿದ್ದೆ ತಗೊಂಡು, ಆವಾಗ ಒಳ್ಳೆ ಎಕ್ಸಸೈಸ್ ಮಾಡಿ ಬೆನ್ನನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ಈ ಥರ ಪ್ರಾಬ್ಲಮ್ಸ್ ಜಾಸ್ತಿ ಬರೋದಿಲ್ಲ. ಡೆಲಿವರಿ ಆದಮೇಲೆ ಖಂಡಿತವಾಗಿ ಹೆಚ್ಚು ಬೆನ್ನು ಬರೋಕ್ಕೆ ಸಾಧ್ಯ. ಅದೇಂದರೆ ಬಾಡಿಯಲ್ಲಿ ನ್ಯಾಚುರಲ್ ಮೆಕ್ಯಾನಿಸಮ್ ಇದೆ. ಸರ್, ಈಸ್ ಇಟ್ ಲೈಕ್ ನಾರ್ಮಲ್? ಅಂದರೆ ಯೂಶಲಿ C-section ಆದವ್ರಿಗೆ ಬರುತ್ತೆ, ನಾರ್ಮಲ್ ಇರೋರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಲ್ಲ, ನಾರ್ಮಲ್ ಇರೋರಿಗೂ ಬರುತ್ತೆ. ಅದೇನಾಗುತ್ತೆ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದ ಬಾಡಿ ರಿಲ್ಯಾಕ್ಸಸ್ ಆಲ್ ದ ಲಿಗಮೆಂಟ್ಸ್. ಅಂದರೆ ಸಪೋರ್ಟ್ಸ್ ಕಡಿಮೆ ಆಗುತ್ತೆ, ಯಾಕಂದರೆ ಆ ಮಗು ಆಚೆ ಬರಬೇಕಲ್ಲ, ಅದಕ್ಕೋಸ್ಕರ ದಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಅದು ಫಾಸ್ಟಾಗಿ ನಾರ್ಮಲ್ ಕಂಡೀಷನ್ಗೆ ರಿಟರ್ನ್ ಆಗೋದಿಲ್ಲ. ಆಮೇಲೆ ಕ್ವಿಕ್ಕಾಗಿ ಪ್ರೆಗ್ನೆನ್ಸಿ ಆದರೆ
ಅದು ರಿಕವರ್ ಆಗಕ್ಕೆ ಮುಂಚೆನೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಬಂದ್ಬಿಡುತ್ತೆ. ಹಾ 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 ಅದಕ್ಕೆ ನಾವು ಸ್ಪೇಸಿಂಗ್ ಬೇಕು ಅಂತ ಹೇಳ್ತೀವಿ, ಹೌದು ಹೌದು ಮಕ್ಕಳ at least 2 ಮಧ್ಯದಲ್ಲಿ years ಸ್ಪೇಸಿಂಗ್ ಅಂತ ಬೇಕು ಅಂತ. ಹೇಳ್ತಾರೆ. ಅದು ನಾಟ್ ಓನ್ಲಿ ಫಾರ್ ಚೈಲ್ಡ್ಸ್ ಗ್ರೋತ್, ಆಲ್ಸೋ ಫಾರ್ ದಿ ಮದರ್ಸ್ ಮದರ್ಸ್ ಬಾಡಿ. ಸರಿನಾ? ಸೊ ಇದರಿಂದ ಆ ಟೈಮಲ್ಲಿ ಇಂಥ ಬೆನ್ನಿನ ಪ್ರಾಬ್ಲಮ್ಸ್ ಬರೋದು ಜಾಸ್ತಿ ಇರುತ್ತೆ. ಬಟ್ ಅದಕ್ಕೆ ನಾವು ಹೌ ಟು ಅವಾಯ್ಡ್ ಅಂದ್ರೆ ಅದೇ ನೀವು ಹೇಳ್ದಂಗೆ ಅಲ್ಲ, ಎಕ್ಸಸೈಸ್. ಪ್ರೆಗ್ನೆನ್ಸಿಯಲ್ಲಿ ಎಕ್ಸಸೈಸ್ ಮಾಡಬಾರ್ದು ಅಂತ ಒಂದು ಒಪಿನಿಯನ್ ಇದೆ ಎಲ್ರಿಗೂ. ಹೌದು ಹೌದು ಸರಿನಾ? ಅಟ್ಲೀಸ್ಟ್ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ನಾಟ್ ವೆರಿ ಸ್ಟ್ರೆಸ್ಫುಲ್ ಎಕ್ಸಸೈಸ್ ಮಾಡ್ಬೋದು. ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ನಾರ್ಮಲ್ ಎಕ್ಸಸೈಸಸ್ ಮಾಡ್ಬೋದು. ಥರ್ಡ್ ಟ್ರೈಮೆಸ್ಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಬಾರ್ಲ್ ಮಲ್ಕೊಂಡು ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಉಳಿದ ಎಕ್ಸಸೈಸ್ ಸ್ವಲ್ಪ ಮಾಡ್ತಾ ಇರಬೇಕು. ವೆರಿ ಇಂಪಾರ್ಟೆಂಟ್, ಡೆಲಿವರಿ ಆದಮೇಲೆ ಎಕ್ಸಸೈಸ್ ಖಂಡಿತವಾಗಿ ಶುರು ಮಾಡಬೇಕು. ಹೌದು ಇದು ಜಾಸ್ತಿ ಗೈನಕಾಲಜಿಸ್ಟು ಅವರು Suggest ಸ್ಟ್ರೆಸ್ ಮಾಡೋದಿಲ್ಲ. ಅದರಿಂದಲೇ ಆ ವೆಯ್ಟ್ ಗೇನ್ ಆಗುತ್ತೆ ನೋಡಿ, ಆ ವೆಯ್ಟು ಕಡಿಮೆ ಆಗೋದಿಲ್ಲ, ಹಾಗೇ ಇರುತ್ತದೆ. ಒಂದೊಂದು ಪ್ರೆಗ್ನೆನ್ಸಿಗೂ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗ್ತಾನೆ ವೆಯ್ಟ್ ಹೋಗುತ್ತದೆ. ಕೂಡ ನಮ್ಮ ಖಂಡಿತವಾಗಿ ವೆಯ್ಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ವಿ ಫೈಂಡ್ ಮೋರ್ ಬ್ಯಾಕ್ ಪ್ರಾಬ್ಲಮ್ಸ್ ಇನ್ ಒಬೀಸ್ ಪೇಷಂಟ್ಸ್. ಹಾ ದಟ್ ಇಸ್ ಬಿಕಾಸ್ ಇಟ್ಸ್ ಜಸ್ಟ್ ಕ್ಯಾರಿಂಗ್ ಮೋರ್ ವೆಯ್ಟ್. ಈಗ ಒಂದು ಲಾರಿಯಲ್ಲಿ ಜಾಸ್ತಿ ವೆಯ್ಟ್ ತಗೊಂಡು ಹೋಗ್ತಾ ಇದ್ರೆ ಆ ಟೈರ್ ಎಲ್ಲ ಏನಾಗುತ್ತೆ, ಹೌದು ಡಿಜೆನೇಟ್ ಆಗುತ್ತೆ. ಹೌದು. ಅದೇ ಥರನೇ ಇಲ್ಲ ಆಗುತ್ತೆ, ಹ್ಮ್ ನಮ್ಮ ಬಾಡಿ ಎಲ್ಲ ಆಗುತ್ತೆ. ಇನ್ನೊಂದು ಅಂದ್ರೆ ಸ್ಲಿಪ್ ಡಿಸ್ಕ್ ಕೂಡ ತುಂಬಾ ಕಾಮನ್ ಆಗಿ ನೋಡುವಂಥದ್ದು. ಇದನ್ನ ಹೇಗೆ ಅವಾಯ್ಡ್ ಮಾಡ್ಬೋದು, ಅಥವಾ ಬಂದ್ರೆ ಏನು ಪ್ರಿಕಾಷನ್ಸ್ ಅಥವಾ ಟ್ರೀಟ್ಮೆಂಟ್ ಹೇಗಿದೆ ಅಂತ ಸರ್? ಟ್ರೀಟ್ಮೆಂಟ್ ಚೆನ್ನಾಗೇ ಇದೆ. ಟ್ರೀಟ್ಮೆಂಟು ಎಲ್ರಿಗೂ ಸರ್ಜರಿ ಬೇಕಾಗಿಲ್ಲ, ಹಾ ಎಲ್ರಿಗೂ ಸಿಂಪಲ್ ಟ್ರೀಟ್ಮೆಂಟ್ಸೇ ಚೆನ್ನಾಗಾಗುತ್ತೆ. ಯಾಕೆಂದರೆ ಬಾಡಿ ಹ್ಯಾಸ್ ಗಾಟ್ ನ್ಯಾಚುರಲ್ ಹೀಲಿಂಗ್ ಮೆಕ್ಯಾನಿಸಮ್. ಹ್ಮ್ ಅದನ್ನೇ ನಾವು ಫಸ್ಟು ಟ್ರೈ ಮಾಡ್ತೀವಿ. ಹ್ಮ್ ಡಿಸೀಸಿಂದ ಬಂದಿರೋರು, ಅವರಿಗೆ ಬೆನ್ನು ನೋವಿದೆ, ಕಾಲು ನೋವಿದೆ ಅಂತ ಹೇಳಿದ್ರೆ ಅವ್ರು ಎಲ್ರಿಗೂ ನಾವು ಆಪರೇಷನ್ ಸಜೆಸ್ಟ್ ಮಾಡೋದಿಲ್ಲ. ಹ್ಮ್ ವಿ ಆರ್ ವೆರಿ ವೆರಿ ಕನ್ಸರ್ವೇಟಿವ್. ಹ್ಮ್ 100 ಪೇಷಂಟ್ಸ್ ನೋಡಿದ್ರೆ ಅದರಲ್ಲಿ ಒಂದು 10-20 ಜನರಿಗೆ ಮಾತ್ರನೇ ಸರ್ಜರಿ ಹೇಳ್ತೀವಿ. ಹ್ಮ್ ಉಳಿದವರಿಗೆಲ್ಲ ನಾವು ಸರ್ಜರಿ ಬೇಕಾಗಿಲ್ಲ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಮೆನಿ ಆಫ್ ದೆಮ್ ಆಲ್ರೆಡಿ MRI ಮಾಡಿರ್ತಾರೆ, ಎಲ್ಲಾದರೂ ಒಂದು ಕಡೆ ತೋರಿಸಿರ್ತಾರೆ. ಅವರಿಗೆ ನೀವು ಸರ್ಜರಿ ಮಾಡಲೇಬೇಕು ಅಂತ ಹೇಳಿ ರೆಕಮೆಂಡೇಶನ್ ಮಾಡಿ ನಮಗೆ ಲೆಟರ್ ತೊಗೊಂಡು ಬರ್ತಾರೆ. ಅವ್ರಿಗೂ ಕೂಡ ನಾವು ಏನು ಹೇಳ್ತೀವಿ, ಫಸ್ಟ್ ಇದನ್ನೆಲ್ಲ ಟ್ರೈ ಮಾಡಿ ನೋಡಿ, ಏನು ಡೇಂಜರಸ್ ಆಗೋದಿಲ್ಲ, ನೀವು ಫಸ್ಟು ಸಿಂಪಲ್ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿ. ಅದೆಲ್ಲ ಎಫೆಕ್ಟಿವ್ ಇಲ್ಲದೆ ಹೋದರೆ ಆವಾಗ ನಾವು ಸರ್ಜರಿ ಮಾಡೋಣ. ಐ ಆಮ್ ಸೋ ಗ್ಲಾಡ್ ಸರ್ ಈ ವಿಷಯ ಹೇಳಿದಕ್ಕೆ. ಬಿಕಾಸ್ ಯೂಶಲಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರೆ ತುಂಬಾ ದುಡ್ಡು ಕೀಳ್ತಾರೆ ಅನ್ನೋ ಥರದ್ದು ಮೆಂಟಾಲಿಟಿ. ಅಂದ್ರೆ ಸುಮ್ಮನೆ ಸರ್ಜರಿ ಹೇಳ್ತಾರೆ, ಸುಮ್ಮನೆ ಆಪರೇಟ್ ಮಾಡ್ಬಿಡ್ತಾರೆ ಅನ್ನುವಂಥದ್ದು. ಅಂಥದ್ರಲ್ಲಿ ಆಸ್ ಯು ಸೆಡ್ ಲೈಕ್ ಹೇಳಿದ್ರು ನಾನು ಸುಮಾರು ಕೇಸ್ನ ಡಿನೇ ಮಾಡಿದ್ದೀನಿ. ಲೆಟ್ಸ್ ಗೋ ಟ್ರೈ ನ್ಯಾಚುರಲ್ ಅಂತ ಹೇಳಿದ್ದೀನಿ ಅಂದ್ರೆ ಇಟ್ಸ್ ಆ್ಯಕ್ಚುಲಿ ವೆರಿ ನೈಸ್. ನಾವು ಅವರನ್ನು ಸರ್ಜರಿ ಬೇಕಾಗಿಲ್ಲ ಅಂತ ಕನ್ವಿನ್ಸ್ ಮಾಡೋಕ್ಕೆ ಜಾಸ್ತಿ ಹೊತ್ತು ತಗೋಬೇಕು, ನಾವು ಜಾಸ್ತಿ ಮಾತಾಡಬೇಕು, ಇನ್ನಷ್ಟು ಜಾಸ್ತಿ ಎಫರ್ಟ್ ಕೊಡಬೇಕು. ಸರ್ಜರಿ ಮಾಡಬೇಕಂತ ಹೇಳೋರು ಓಕೆ ಸರಿ ಮಾಡ್ಕೊಡೋಣ ಅಂತ ಹೇಳ್ಬಿಡ್ತಾರೆ, ಎಸ್ಪೆಷಲಿ ಇನ್ಶೂರೆನ್ಸ್ ಇರೋರು. ಯಾಕೆ ಅವರಿಗೂ ಇಷ್ಟು ದಿವಸದಿಂದ ಇನ್ಶೂರೆನ್ಸ್ ಕಟ್ತಾ ಹೋಗ್ತಾ ಇದ್ದೀವಿ, ಏನು ಯೂಸ್ ಮಾಡೇ ಇಲ್ಲ, ನಾವು ಯೂಸ್ ಮಾಡೋಣ ಅಂತ ಒಂದು ಆ ಥರ ಥಾಟ್ ಬರುತ್ತೆ ಅವರಿಗೆ. ಅದರಿಂದ ಯಾರಿಗೆ ಸರ್ಜರಿ ಬೇಕಿಲ್ವೋ ಅದನ್ನು ಸ್ಟ್ರೆಸ್ ಮಾಡೋದೇ ನಮಗೆ ತುಂಬ ಕಷ್ಟ ಆಗುತ್ತೆ, ಆ್ಯಕ್ಚುಲಿ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನೊಂದು, ಎಲ್ಲರೂ ಒಂದು ಮ್ಯಾಜಿಕ್ ರಿಲೀಫ್ ಎಕ್ಸ್ಪೆಕ್ಟ್ ಪಡ್ತಾರೆ. ಅವರಿಗೆಲ್ಲ ಏನು ಅನುಮಾನ ಅಂತ ಹೇಳಿದ್ರೆ, ಅವರು ದರ್ ಥಿಂಕಿಂಗ್ ಇಸ್ ನಾನು ಆಪ್ರೇಷನ್ ಮಾಡ್ಕೋತೀನಿ, ನಾಳೆ ಎಲ್ಲ ಚೆನ್ನಾಗಿ ಬಿಡುತ್ತೆ, ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂತ. ಅದೂ ತಪ್ಪು. ಆಪ್ರೇಷನ್ ಆಗಿದ್ಮೇಲೆ ಅದಕ್ಕೆ ಒಂದು ಟೈಮ್ ತಗೊಳುತ್ತೆ ಸರಿಯಾಗಕ್ಕೆ. ಕೆಲವು ಸಿಮ್ಟಮ್ಸ್ ಬೇಗ ಸರಿಯಾಗೋಗುತ್ತೆ, ಕೆಲವು ಸಿಮ್ಟಮ್ಸ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ನೀವು ಬಾಡಿಯನ್ನು ಕಂಡೀಷನ್ ಮಾಡಬೇಕಾಗತ್ತೆ. ಆಪ್ರೇಷನ್ ಆದಮೇಲೆ ಎಕ್ಸಸೈಸ್ ಹೇಳ್ಕೊಡ್ತೀವಿ, ಆಮೇಲೆ ವೆಯ್ಟ್ ಕಡಿಮೆ ಮಾಡೋಕ್ಕೆ ನಾವು ಅಡ್ವೈಸ್ ಕೊಡ್ತೀವಿ, ಫಿಸಿಯೋಥೆರಪಿ ಅದೆಲ್ಲ ಕೊಡ್ತೀವಿ. ಆಮೇಲೆ ರಿಟರ್ನ್ ಟು ಆ್ಯಕ್ಟಿವಿಟಿ ಹೇಗೆ ಮಾಡಬೇಕು, ಇಷ್ಟು ದಿವಸದಲ್ಲಿ ಇದೆಲ್ಲ ಮಾಡ್ಬೋದು, ಇಷ್ಟು ದಿವಸ ಆದಮೇಲೆ ಡ್ರೈವಿಂಗ್ ಮಾಡ್ಬೋದು, ಇಷ್ಟು ದಿವಸ ಆದಮೇಲೆ ನೀವು ಆಟ ಎಲ್ಲ ಆಡ್ಬೋದು, ಇಷ್ಟು ದಿವಸ ಆದಮೇಲೆ ಸ್ವಿಮ್ಮಿಂಗ್ ಮಾಡ್ಬೋದು ಅಂತೆಲ್ಲ ಹೇಳ್ತೀವಿ. ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋದರೆ ಒಂದು ನಾರ್ಮಲ್ ಕೋರ್ಸ್ ಇರುತ್ತೆ ಅವರಿಗೆ. ಬಟ್ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಮ್ಯಾಜಿಕ್ ರಿಲೀಫ್ ಎಲ್ಲೂ ಸಿಗೋದಿಲ್ಲ. ಈಗೆಲ್ಲ ಹಂಗೆ ಅಲ್ಲ, ಇನ್ಸ್ಟೆಂಟ್ ಆಗಿ ಒಂದೇ ದಿನಕ್ಕೆ ಅದಾಗಬೇಕು, ಎರಡೇ ದಿನಕ್ಕೆ. ಇನ್ನು ಈ ಸ್ಪೇನ್ ಆಯಿತು ಅಥವಾ ಈ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಆಯಿತು, ಇದೆಲ್ಲ ಯೂಶಲಿ ಅಂದರೆ ನಾವು ಗಮನಿಸಿದ್ರೆ ಈ ಸರ್ಜರೀಸ್ ಎಲ್ಲ ಅಫ್ಕೋರ್ಸ್ ಕಾಸ್ಟ್ಲಿ ಅಥವಾ ಜಾಸ್ತಿ ದುಡ್ಡು ಅಂತ. ದ ಬೆಸ್ಟ್ ಪಾರ್ಟ್ ಈಸ್ ನೀವು ಕೆಲವರಿಗೆ ಆಗದೆ ಇರೋವಂಥವ್ರಿಗೆ, ನೀಡಿರೋವಂಥವ್ರಿಗೆ, ಬಿಲೋ ಪಾವರ್ಟಿ ಲೈನ್ ಇರುವಂಥವ್ರಿಗೆ ಒಂದು ಚಾರಿಟಿ ಕೂಡ ರನ್ ಮಾಡ್ತಾ ಇದ್ದೀರಾ, ವಿಚ್ ಇಸ್ ಸೋ ನೈಸ್. ಅಲ್ಲ, ದಟ್ ಇಸ್ ಬಿಕಾಸ್ ಥಾಟ್ ಹೆಂಗ್ ಬಂದಿದ್ದು, ಹೆಂಗ್ ಶುರು ಆಗಿದ್ದು? ಅದು ಹೇಗೆಂದರೆ ಇಟ್ಸ್ ಓನ್ಲಿ ಬೈ ಸೀಯಿಂಗ್ ಸಫರಿಂಗ್ ಆಫ್ ಪೇಷಂಟ್ಸ್. ಅವರಿಗೆ ಈ ಒಂದು ಎಲ್ರಿಗೂ ಕಂಪ್ಲೀಟಾಗಿ
ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಆಗಲ್ಲ, ಇಷ್ಟು ಮಾತ್ರನೇ ಆಗುತ್ತೆ ನನಗೆ, ಅದಕ್ಕಿಂತ ಜಾಸ್ತಿ ಕಾಸಿಲ್ಲ ಡಾಕ್ಟ್ರೆ, ನಾವು ಏನು ಮಾಡೋದು, ಫೀಸಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋತೀವಿ, ಸ್ವಲ್ಪ ಹೊತ್ತು ನಾವು ಬೇಕಿದ್ರೆ ನಾವು ನಮ್ಮ ಚಾರಿಟಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ, ಇದೆಲ್ಲ ಮಾಡಿಕೊಂಡು, ಯಾಕೆಂದರೆ ನಮ್ಮ ಏಮು ನಮ್ಮ ಹತ್ರ ಬರೋ ಪೇಷಂಟು ಹ್ಯಾಪಿಯಾಗಿ ಹೋಗಬೇಕು. ದಟ್ ಈಸ್ ಅವರ್ ಏಮ್. ಅವ್ರ ಏಮ್ ಇಸ್ ನಾಟ್ ದಟ್ ಹೌ ಮಚ್ ವಿ ಹವ್ ಮನಿ ವಿ ಹವ್ ಮೇಡ್, ಹೌ ಮಚ್ ಪ್ರಾಫಿಟ್ ಹ್ಯಾಸ್ ಕಮ್, ಅದೆಲ್ಲ ನಮ್ಮ ಏಮ್ ಅಲ್ಲ. ನಮ್ಮ ಏಮ್ ಅದು ಪೇಷಂಟ್ ಚೆನ್ನಾಗಾಗಬೇಕು. ಚೆನ್ನಾಗಾದರೆ ಆ ಪೇಷಂಟ್ ಇನ್ನೂ 4-5 ಪೇಷಂಟ್ ನಮಗೆ ರೆಫರ್ ಮಾಡ್ತಾರೆ. ಸೊ ಅದರಲ್ಲೂ ಒಂದು ಸ್ವಲ್ಪ ಸೆಲ್ಫ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದು ಒಳ್ಳೇದದು. ದಟ್ ಈಸ್ ಆರ್ಗ್ಯಾನಿಕ್ ಗ್ರೋತ್ ಆಫ್ ಯುವರ್ ಪ್ರಾಕ್ಟೀಸ್. ಅದನ್ನೇ ನಾವು ಏಮ್ ಮಾಡ್ತೀವಿ. ಅದನ್ನು ನೋಡಿದಾಗ ನಮಗೆ ಈ ಥರ ಏನಾದರೂ ಮಾಡೋಣಪ್ಪ, ಯಾಕೆಂದರೆ ದೇ ಕೆನಾಟ್ ಗೋ ಅವೇ. ಆ್ಯಂಡ್ ಅದರ್ ಥಿಂಗ್ ಈಸ್, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೂ ಅದೇ ಥರ ಫೆಸಿಲಿಟೀಸ್ ಇರೋದಿಲ್ಲ. ಈಗ ಜನರಲ್ ಆಗಿ ಏನು ಡಾಕ್ಟರ್ಸ್ ಹೇಳ್ತಾರೆ, ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಮಾಡ್ಕೊಳಪ್ಪ ಅಂತ. ಅಲ್ಲೂ ಫೆಸಿಲಿಟೀಸ್ ಎಲ್ಲ ಬರ್ತಾ ಇದೆ, ಸ್ವಲ್ಪವಾಗಿ ಎಲ್ಲಾನು ಡೆವಲಪ್ ಆಗ್ತಾ ಇದೆ. ಬಟ್ ಅದಕ್ಕೆ ಟೈಮ್ ತಗೊಳುತ್ತೆ ಅಲ್ವಾ. ಅಂಡ್ ವೇಟಿಂಗ್ ಪೀರಿಯಡ್ ಬೇರೆ ಜಾಸ್ತಿ ಇರುತ್ತೆ. ಅಲ್ಲಿ ಹೋದರೆ ಎಷ್ಟೊಂದು ಕ್ರೌಡ್ ಇರುತ್ತೆ, ಇವ್ರಿಗೆ ಯಾವಾಗ ಚಾನ್ಸ್ ಸಿಗುತ್ತೆ. ಕೆಲವು ಇನ್ಸ್ಟಿಟ್ಯೂಟ್ಸಲ್ಲಿ ಹೋದರೆ ನಿಮಗೆ ವೇಟಿಂಗ್ ಪೀರಿಯಡ್ 3 months 4 months ಆಗುತ್ತೆ. ಅಷ್ಟು ದಿವಸ ಅವರು ಆ ಕಾಯಿಲೆನ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಅದರಿಂದಲೇ ನಾವು ಈ ಥರ ಒಂದು ಮಾಡಿದ್ದೀವಿ. ಪಬ್ಲಿಕ್ಕಿಂದ ಡೊನೇಷನ್ಸ್ ತಗೊಂಡು ಹ್ಯಾಪಿಯಾಗಿರೋ ಪೇಷಂಟ್ಸ್ ಕೊಡೋದು ಡೊನೇಷನ್ಸು, ಇದನ್ನೆಲ್ಲ ಇಟ್ಕೊಂಡು ನಾವು ಚಾರಿಟಿ ರನ್ ಮಾಡ್ತಾ ಇದ್ದೀವಿ. ಆ ಚಾರಿಟಿಯಿಂದ ಕೆಲವರಿಗೆ ಈ ಥರ ಸಪೋರ್ಟ್ ಕೊಡ್ತೀವಿ. ಆಮೇಲೆ ಕೆಲವರಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗುತ್ತೆ, ವೆರಿ ರೇರ್ಲಿ ಇಟ್ ಹ್ಯಾಪನ್ಸ್. ಏನೋ ಮಾಡ್ತೀವಿ, ಆದರೆ ಆ ಪೇಷಂಟ್ಗೆ ಏನೋ ಒಂದು ಇನ್ಫೆಕ್ಷನ್ ಆಗುತ್ತೆ, ಅಥವಾ ಬೇರೆ ಏನಾದರೂ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಒಳಗಡೆ ಬ್ಲೀಡಿಂಗ್ ಆಗುತ್ತೆ. ಆವಾಗ ನಾವು ಎಷ್ಟು ಎಸ್ಟಿಮೇಟ್ ಮಾಡಿದ್ದೀವೋ ಅದಕ್ಕಿಂತ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಅದು ಅವರಿಗೆ ಪ್ರಿಪೇರ್ಡ್ ಆಗಿ ಬರೋಲ್ಲ. ಯಾಕೆಂದರೆ ನಾವು ಮೊದಲು ಏನು ಹೇಳ್ತೀವಿ, ಇಷ್ಟು ಆಗತ್ತಪ್ಪ ಅಂತ, ಸರಿ ಆ ಖರ್ಚಿಗೆ ರೆಡಿಯಾಗಿ ಬರ್ತಾರೆ ಅವರು. ಅದಕ್ಕಿಂತ ಜಾಸ್ತಿ ಹೋಗುವಾಗ ಫಾರ್ ರೀಸನ್ಸ್ ಬಿಯಾಂಡ್ ಅವರ್ ಕಂಟ್ರೋಲ್, ಆವಾಗ ಏನಾದರೂ ಸಪೋರ್ಟ್ ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಡ್ಯೂಟಿ. ಯಾಕಂದರೆ ಒನ್ಸ್ ವಿ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಅ ಪೇಷಂಟ್ ಟಿಲ್ ಹಿ ಗೋಸ್ ಆಲ್ ರೈಟ್, ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಆ ಸ್ಥಿತಿಯಲ್ಲಿ ನಾವು ಏನು ಮಾಡೋಕ್ಕಾಗತ್ತೆ, ಯಾವಾಗಲೂ ನಾವು ಹಾಸ್ಪಿಟಲಲ್ಲಿ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ, ನೀವು ಬಿಲ್ ಕಮ್ಮಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಏನಾದರೂ ಒಂದು ಮೆಕ್ಯಾನಿಸಮ್ ಇರಬೇಕಲ್ಲ, ಅದಕ್ಕೋಸ್ಕರನೇ ಈ ಚಾರಿಟಿಯಿಂದ ಮಾಡ್ತೀವಿ ನಾವು. ವೆರಿ ನೈಸ್ ಸರ್, ವೆರಿ ನೈಸ್. ಸ್ಟೇ ಬ್ಲೆಸ್ಡ್, ಗಾಡ್ ಬ್ಲೆಸ್ ಯು ಮೋರ್. ಥ್ಯಾಂಕ್ ಯು. ಸರ್, ಇನ್ನು ಕೆಲವ್ರಿಗೆ ಫೇಸಲ್ಲಿ ಪೇಯ್ನ್ ಬರ್ತಿರುತ್ತೆ, ಅಂದರೆ ಹಲ್ಲ ಹತ್ರ ಪೇಯ್ನ್ ಬರ್ತಿದೆ, ಅಥವಾ ಮುಖದಲ್ಲಿ ಈ ಭಾಗದಲ್ಲಿ ಪೇಯ್ನ್ ಬರ್ತಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೂ ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾದ ಕಾರಣ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅಂತ ಹೇಳ್ತೀವಿ. ಅಂದರೆ ಈ ಫೇಸಿಗೆ ಬ್ರೈನಿಂದ ಒಂದು ನರ ಬರುತ್ತೆ, ಅದರದ್ದು 3 ಬ್ರಾಂಚಸ್ ಹೋಗುತ್ತೆ. ಒಂದು ಬ್ರಾಂಚ್ ಎಲ್ಲಿಗೆ ಹೋಗುತ್ತೆ, ಹೆಣೆಗೆ ಹೋಗುತ್ತೆ. ಇನ್ನೊಂದು ಬ್ರಾಂಚ್ ಈ ಕೆನ್ನೆಗೆ ಹೋಗುತ್ತೆ, ಮೇಲ್ದವಡೆಗೆ. ಕೆಳಗಡೆ ಇರೋ ದವಡೆಗೆ ಇನ್ನೊಂದು ಬ್ರಾಂಚ್ ಬರುತ್ತೆ. ಕೆಳಗಡೆ ಇರೋ ಹಲ್ಲುಗಳು, ಗಮ್ಸ್ ಎಲ್ಲದಕ್ಕೂ ಅದೇ ನರ್ವೇ ಸಪ್ಲೈ ಮಾಡೋದು. ಸೊ ಈ 3 ಬ್ರಾಂಚಸ್ ಇದೆ ಆ ನರ್ವಿಗೆ. ಇದೆಲ್ಲ ಬ್ರೈನಿಂದ ಶುರು ಆಗೋ ನರ್ವ್ಸ್. ಬ್ರೈನಿಂದ ಬ್ರೈನ್ ಸ್ಟೆಮ್ ಅಂತ ಹೇಳ್ತೀವಿ, ಪ್ರಾನ್ಸ್, ಆ ಪಾರ್ಟಿಂದ ಶುರು ಆಗೋ ನರ್ವ್ಸ್. ಅದ್ರ ಮೇಲೆ ಒಂದು ರಕ್ತನಾಳ ಹೋಗಿ ಪ್ರೆಸ್ ಮಾಡ್ತಾ ಇರ್ತದೆ. ಒಂದೊಂದು ಸತಿ ಅಲ್ಲಿ ಟಚ್ ಆದಾಗಲೂ, ಈಗ ಒಂದು ಲೂಸ್ ವೈರ್ ಇದ್ದರೆ ಅದನ್ನು ಟಚ್ ಮಾಡಿದ್ರೆ ಒಂದು ಸ್ಪಾರ್ಕ್ ಬರುತ್ತಲ್ಲ, ಆ ಥರ ಆ ನರದಲ್ಲಿ ಒಂದು ಸ್ಟಿಮ್ಯುಲಸ್ ಹೋಗುತ್ತೆ. ಆವಾಗ ಅವರಿಗೆ ತುಂಬ ತಡ್ಕೊಳ್ಳಲ್ದೆ ಇರೋ ಒಂದು ನೋವು ಬರ್ತದೆ. ಹೇಗಿರುತ್ತೆ ಅಂತ ಹೇಳಿದ್ರೆ, ಏನೋ ಒಂದು 1000 ಸೂಜಿಗಳಿಂದ ಚುಚ್ಚಿದಂಗಾಗುತ್ತೆ. ಹೌದು, ಹಲ್ಲು ಚೆನ್ನಾಗಿ ಡಾಕ್ಟರ್ ಹೇಳ್ತಾರೆ, ಹಲ್ಲು ಚೆನ್ನಾಗಿದೆಯಪ್ಪ, ತೆಗೆಯೋದು ಬೇಕಾಗಿಲ್ಲಪ್ಪ ಅಂತ ಹೇಳ್ತಾರೆ. ಇದ್ರೂ ನನಗೆ ಹಲ್ಲಲ್ಲಿ ನೋವುದು, ದಯವಿಟ್ಟು ತೆಗೆದುಬಿಡಿ ಡಾಕ್ಟರ್ ಅಂತ ಹೇಳ್ತಾರೆ. ಬರುವಾಗ ಅರ್ಧ ಹಲ್ಲು ಹೋಗಿರ್ತದೆ ಅವರಿಗೆ. ಅದನ್ನು ತೆಗೆದ್ರೂ ಅವರಿಗೆ ನೋವು ಕಡಿಮೆ ಆಗೋದಿಲ್ಲ. ಯಾಕೆಂದರೆ ಪ್ರಾಬ್ಲಮ್ ಇರೋದು ಇಲ್ಲಲ್ಲ, ಪ್ರಾಬ್ಲಮ್ ಇರೋದು ಮೆದುಳೊಳಗಡೆ ಇದೆ. ಇದಕ್ಕೆ ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಹೇಳ್ತೀವಿ. ಅದರಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ, ಯಾವಾಗಲೂ ಒಂದೇ ಥರ ನೋವು ಬರ್ತದೆ, ಆಮೇಲೆ ಒಂದೇ ಥರ ಆ್ಯಕ್ಟಿವಿಟಿಯಿಂದ ಬರುತ್ತೆ. ಕೆಲವರಿಗೆ ಈಗ ಅಗೆದರೆ ಬರ್ತದೆ, ಕೆಲವರಿಗೆ ನೀರು ತೊಗೊಂಡ್ರೆ ಬರುತ್ತೆ, ಕೆಲವರಿಗೆ ಮುಖ ತೊಳೆದರೆ ಬರುತ್ತೆ. ಸುಮ್ಮನೆ ಗಾಳಿ ಬಿದ್ರೂ, ಈಗ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಗಾಳಿ ಬೀಸುತ್ತಲ್ಲ, ಆ ಗಾಳಿ ಟಚ್ ಆದಾಗಲೂ, ಕೂಲ್ ಬ್ರೀಸ್ ಬಂದಾಗಲೂ ನೋವು ಸ್ಟಿಮ್ಯುಲೇಟ್ ಆಗುತ್ತೆ. ಕೆಲವರಿಗೆ ಒಂದೊಂದು ಪಾಯಿಂಟನ್ನು ಟಚ್ ಮಾಡಿದ್ರೆ ನೋವು ಬರುತ್ತೆ. ಇಲ್ಲಿ ಅಲ್ಲಿ ಎಲ್ಲ ಯಾವುದಾದ್ರು ಒಂದು ಪಾಯಿಂಟ್ ಇರುತ್ತೆ, ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೀವಿ. ಆ ಟ್ರಿಗರ್ ಪಾಯಿಂಟ್ ಟಚ್ ಮಾಡಿದ ತಕ್ಷಣ ಅವರಿಗೆ ನೋವು ಬಂದುಬಿಡುತ್ತೆ. ನೋವು ಜಸ್ಟ್ ಫ್ಯೂ ಸೆಕೆಂಡ್ಸ್ ಮಾತ್ರನೇ ಇರುತ್ತೆ, ಆದರೆ ಮತ್ತೆ 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 ಬರ್ತಾನೇ ಇರ್ತದೆ. ಈ ನೋವು ಹಲವು ವರ್ಷಗಳು ಇದ್ಮೇಲೆ ಅವರು ಕಂಡುಹಿಡಿತಾರೆ, ಇದು ಏನೋ ನರದ ಪ್ರಾಬ್ಲಮ್ ಇರ್ಬೋದು ಅಂತ. ಆವಾಗಲೇ ನಮ್ಮ ಹತ್ರ ಬರ್ತಾರೆ ಅವರಿಗೆ. ಸೊ ಅದಕ್ಕೆ ಕೆಲವು ಸತಿ ಔಷಧಿಗಳು, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೆ ಆ ನೋವು ಚೆನ್ನಾಗಾಗುತ್ತೆ. ಕೆಲವರಿಗೆ ಯಾವ ಔಷಧಿನೂ ವರ್ಕ್ ಮಾಡಲ್ಲ, ಅಥವಾ ಕೆಲವರಿಗೆ
ಯಾವ ಆ ಕಾಯಿಲೆ ಶುರುವಾದಾಗ ಟ್ಯಾಬ್ಲೆಟ್ಸ್ ವರ್ಕ್ ಆಗುತ್ತೆ. ಅದಾಗಿದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಇಟ್ ಎಸ್ಕೇಪ್ಸ್ ಕಂಟ್ರೋಲ್. ಸೊ ಟ್ಯಾಬ್ಲೆಟ್ ಜಾಸ್ತಿ ತೊಗೊಂಡ್ರು ಅವರಿಗೆ ನೋವು ಕಡಿಮೆ ಆಗೋದಿಲ್ಲ. ಅವರಿಗೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸರ್ಜರಿ ಹೋಗ್ಬೇಕಾಗುತ್ತಾ ಸರ್ ಅಥವಾ ಸರ್ಜರಿನೂ ಇದೆ, ಬೇರೆ ಥರ ಟ್ರೀಟ್ಮೆಂಟ್ಸ್ ಇದೆ. ಕೆಲವರಿಗೆ ಇಲ್ಲಿ ಸೂಜಿ ಕೊಡ್ತೀವಿ, ಇಂಜೆಕ್ಷನ್ ಕೊಡ್ತೀವಿ ಆ ನರಕ್ಕೆ. ಬಟ್ ಆ ಥರ ಟ್ರೀಟ್ಮೆಂಟ್ ಎಲ್ಲ ಏನಾಗುತ್ತೆ, ಈ ಫೇಸ್ ಸ್ವಲ್ಪ ಆಗಿಬಿಡುತ್ತೆ. ಒಳಗಡೆ ಹೋಗಿ ಆ ಪ್ರಾಬ್ಲಮನ್ನು ಸರಿ ಮಾಡಿದ್ರೆ, ಆ ರಕ್ತನಾಳ ಹೇಳಿದ್ನಲ್ಲ, ರಕ್ತನಾಳ ಹೋಗಿ ಅದುಮ್ತಾ ಇರ್ತದೆ ಅಂತ, ಅದನ್ನು ನಾವು ರಿಮೂವ್ ಮಾಡಿಬಿಟ್ಟು ಮತ್ತೆ ಅದಮ್ಮದೇ ಇರೋಕ್ಕೋಸ್ಕರ ಅದ್ರ ಮಧ್ಯದಲ್ಲಿ ಒಂದು ಟೆಫ್ಲಾನ್ ಅಂತ ಒಂದು ಪೀಸ್ ಇದೆ, ಒಂದು ಸಾಫ್ಟ್ ಪ್ಯಾಡಿಂಗ್ ಮೆಟೀರಿಯಲ್ ಥರ. ಅದನ್ನು ಹಾಕಿಬಿಟ್ರೆ ಮತ್ತೆ ಅದು ಹೋಗಿ ಟಚ್ ಆಗೋದಿಲ್ಲ. ಬೇಸಿಕ್ ಡಿಸೀಸನ್ನು ನಾವು ಸರಿ ಮಾಡ್ತೀವಿ. ಸೊ ಇಟ್ ಇಸ್ ಟ್ರೀಟಬಲ್. ಇಟ್ ಇಸ್ ಟ್ರೀಟಬಲ್, ಡೆಫಿನೆಟ್ಲಿ. ವೆರಿ ನೈಸ್. ಆ್ಯಂಡ್ ಬ್ರೈನ್ದು ಅಥವಾ ಇದೆಲ್ಲ ಕೇಳ್ತಾ ನಂಗೆ ಒಂದು ಅನ್ಸಿದ್ದೇನೆಂದರೆ, ಸರ್ಜರಿ ಅಂದರೆ ಯಾವಾಗಲೂ ನಾವು ಬ್ರೈನ್ ಎಂಡೋಸ್ಕೋಪಿ ಲೈಕ್ ಡಿಸೆಕ್ಟೇ ಮಾಡ್ತೀವೋ ಅಥವಾ ಬೇರೆ ಬೇರೆ ಥರನೂ ಟ್ರೀಟ್ಮೆಂಟ್ ನೀವು ಮಾಡ್ತೀರಾ ಸರ್? ಹಿಂದಿನ ಕಾಲದಲ್ಲಿ ನಾವು ಎಲ್ಲದಕ್ಕೂ ದೊಡ್ಡದಾಗಿ ಓಪನ್ ಮಾಡಿ ಹಾಗೆ ಮಾಡಬೇಕಾಯ್ತು. ಈಗ ಡೆವಲಪ್ಮೆಂಟ್ ಬರ್ತಾ ನಾವು ನಮ್ಮ ಓಪನಿಂಗ್ಸನ್ನು ಬಹಳ ಚಿಕ್ಕದು ಮಾಡಿದ್ದೀವಿ. ಕೆಲವು ಸತಿ ಎಂಡೋಸ್ಕೋಪಲ್ಲೂ ಮಾಡ್ಬೋದು. ಆ್ಯಂಡ್ ಈಗ ಬ್ರೈನಲ್ಲಿ ಬೇಸಲ್ ಪಾರ್ಟಲ್ಲಿ ಇರ್ತಾ, ಅಂದರೆ ಬಾಟಮ್ ಪಾರ್ಟಲ್ಲಿ ಬ್ರೈನ್ ಕೆಳಗಡೆ ಇರೋದು, ಈ ಮೂಗಿನ ಮೇಲೆ ಇರೋದು, ಕಣ್ಣುಗಳು ಹತ್ತಿರ ಇರೋದು, ಅದನ್ನೆಲ್ಲ ಮೂಗಿನ ಮೂಲಕನೇ ನಾವು ಮಾಡ್ಬೋದು, ಎಂಡೋಸ್ಕೋಪ್ ಮೂಲಕ. ಸೊ ಎಂಡೋಸ್ಕೋಪಿಕ್ ಸರ್ಜರಿ ಇಸ್ ಕಮಿಂಗ್ ಇನ್ ಅ ಬಿಗ್ ವೇ ಆ್ಯಂಡ್ ವಿ ಆರ್ ಡೂಯಿಂಗ್ ದಟ್ ವೆರಿ ಫ್ರೀಕ್ವೆಂಟ್ಲಿ. ಸರ್ಜರಿ ಅಂದ ತಕ್ಷಣ ಬ್ರೈನ್ ಓಪನ್ ಮಾಡ್ಬೇಕಂತ ಏನಿಲ್ಲ. ಸೊ ಸ್ಕಾರ್ಲೆಸ್ ಸರ್ಜರಿ ಆಗುತ್ತೆ, ಯಾಕಂದ್ರೆ ಮೂಗು ಒಳಗಡೆ ಹೋಗ್ತೀವಿ, ಸ್ಕಾರ್ ಏನೂ ಇರೋದಿಲ್ಲ ಪೇಷಂಟಿಗೆ, ಏನು ಕಟ್ ಮಾಡೋದಿಲ್ಲ, ಕೂದಲು ತೆಗೆಯೋದಿಲ್ಲ, ಮೂಗಿನಲ್ಲೇ ಮಾಡ್ಬಿಡ್ತೀವಿ. ಬಟ್ ಎಲ್ಲ ಕೇಸ್ಗೂ ಅದು ಮಾಡೋಕ್ಕಾಗಲ್ಲ. ಇದು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮಗೆ ಎಂಡೋಸ್ಕೋಪಿಕ್ ಸರ್ಜರಿ ಬಗ್ಗೆ ಎಷ್ಟು ಡಾಕ್ಟರ್ಸ್ ರೀಲ್ಸ್ ಮಾಡ್ತಾರೆ, ಎಲ್ಲ ಇರ್ತದೆ. ಅದನ್ನೆಲ್ಲ ನೋಡಿಕೊಂಡು ಯಾವ ಟ್ಯೂಮರ್ ಇದ್ರೂ ನಾವು ಅದೇ ಥರ ಮಾಡ್ತೀವಿ ಅಂತ ಅನ್ಕೋತಾರೆ. ಅಂದರೆ ನಾವು ಕರೆಕ್ಟಾಗಿ ಡಿಸೈಡ್ ಮಾಡಬೇಕು ಯಾವುದಕ್ಕೆ ಯಾವುದು ಬೆಸ್ಟ್ ಅಂತ. ಕೆಲವಕ್ಕೆ ಈ ಥರ ಮೂಗಿಂದ ಎಂಡೋಸ್ಕೋಪಿಕ್ ಸರ್ಜರಿ ಮಾಡೋದು ಬೆಸ್ಟು, ಕೆಲವಿಗೆ ನಾವು ಓಪನ್ ಮಾಡಲೇಬೇಕಾಗತ್ತೆ. ಬಟ್ ಅಂಥ ಸರ್ಜರಿಗಳು ಈಗ ತುಂಬ ಡೆಲಿಕೇಟ್ ಆಗಿಬಿಟ್ಟಿದೆ. ಯಾಕೆಂದರೆ ನಾವು ಬ್ರೈನಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ, ಅಂದರೆ ನಾರ್ಮಲ್ ಪಾರ್ಟ್ಸ್ ಆಫ್ ದ ಬ್ರೈನನ್ನು ಡಿಸ್ಟರ್ಬ್ ಮಾಡದೆ ಡೈರೆಕ್ಟಾಗಿ ಪೆಥಾಲಜಿಗೆ ಹೋಗೋಕ್ಕೆ ಹಲವಾರು ಡೆವಲಪ್ಮೆಂಟ್ಸ್ ಇದೆ. ಮೈಕ್ರೋ ಸರ್ಜರಿನಲ್ಲೂ ಕೂಡ ಆ ಇನ್ಸ್ಟ್ರೂಮೆಂಟ್ಸ್ ಆಗಲೂ ಸರಿ, ಆ ಬ್ರೈನನ್ನು ನಾವು ಹೇಗೆ ಮಾನಿಟರ್ ಮಾಡ್ತೀವಿ ಅಂತ ಅದನ್ನು ಸರಿ, ಇದರೆಲ್ಲ ಭಾಳ ಡೆವಲಪ್ಮೆಂಟ್ಸ್ ಇರೋದ್ರಿಂದ ಸೇಫಾಗಿ ಮಾಡೋಕ್ಕಾಗತ್ತೆ. ಇನ್ನೊಂದು ಗೊತ್ತಾ, ನಾವು ಎಲ್ಲ ಪೇಷಂಟ್ಗೂ ಅನಸ್ತೇಸಿಯಾ ಕೊಡಬೇಕಂತಲ್ಲ. ಪೇಷಂಟ್ ಎಚ್ಚರವಾಗಿರುವಾಗಲೇ ನಾವು ಆಪ್ರೇಷನ್ ಮಾಡ್ಬೋದು. ಅದಕ್ಕೆ ಅವೇಕ್ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ಬ್ರೈನಲ್ಲಿ ಈಗ ಕೆಲವು ಪಾರ್ಟ್ಗಳಲ್ಲಿ ನಾವು ಕೆಲವು ಫಂಕ್ಷನ್ಸ್ ಇದೆ ಅಂತ ನಮಗೆಲ್ಲ ಗೊತ್ತು. ಒಂದು ಪಾರ್ಟಿಂದ ನಮಗೆ ಮಾತು ಬರ್ತದೆ, ಒಂದು ಪಾರ್ಟಿಂದ ಈ ಕೈಯನ್ನು ಆಡ್ಸೋಕ್ಕೆ ಶಕ್ತಿ ಕೊಡ್ತದೆ ಅಂತ ಎಲ್ಲ ನಮ್ಗೆ ಗೊತ್ತು. ಸೊ ಅಂಥ ಪಾರ್ಟ್ಸಲ್ಲಿ ಮುಖ್ಯವಾದ ಪಾರ್ಟ್ಸ್ ಇದೆಯಲ್ಲ, ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಪೇಷಂಟನ್ನು ಕಂಪ್ಲೀಟ್ ಅನಸ್ತೇಸಿಯಾ ಕೊಟ್ಟುಬಿಟ್ಟು ಆಪ್ರೇಷನ್ ಮಾಡಿದ್ರೆ ಪೇಷಂಟ್ ಎದ್ದೇಳುವಾಗ ಹೇಗಿರ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಬ್ರೈನ್ ಹೇಗೆ ಫಂಕ್ಷನ್ ಆಗಿತ್ತು, ಆಪ್ರೇಷನ್ ಮಾಡ್ತಾ ಇರುವಾಗ ಏನು ಡಿಸ್ಟರ್ಬೆನ್ಸ್ ಆಗಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಅದರಿಂದ ಅಂಥ ಪೇಷಂಟ್ಸ್ಗೆ ನಾವು ಅನಸ್ತೇಸಿಯಾ ಕೊಡದೆ ಆಪ್ರೇಷನ್ ಮಾಡ್ತೀವಿ. ಅಂದರೆ ನೀವು ಕೇಳ್ಬೋದು ಏನು ನೋವಾಗಲ್ವಾ ಅಂತ. ನೋವಾಗದೇ ಮಾಡ್ತೀವಿ. ಅದಕ್ಕೆ ಏನು ಮಾಡ್ತೀವಿ, ಇದು ತಲೆ ಸುತ್ತಲೂ ಎಲ್ಲ ಕಡೆನೂ ನಾವು ಇಂಜೆಕ್ಷನ್ ಕೊಟ್ಬಿಡ್ತೀವಿ, ಲೋಕಲ್ ಅನಸ್ತೇಸಿಯಾ ಅಂತ. ಇನ್ನೊಂದು ವಿಷಯ ಏನು ನಿಮ್ಗೆ ಗೊತ್ತಾಗಬೇಕಂದ್ರೆ, ಬ್ರೈನಿಗೆ ಸೆನ್ಸೇಷನ್ಸ್ ಇಲ್ಲ. ನಮ್ಮ ಮೈನಲ್ಲಿ ಪೂರ ಎಲ್ಲ ಸೆನ್ಸೇಷನ್ಸು ಇಲ್ಲಿ ಮುಟ್ಟಿದ್ರೆ ಅಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಚುಚ್ಚಿದ್ರೆ ಗೊತ್ತಾಗುತ್ತೆ, ಇದೆಲ್ಲ ಬ್ರೈನ್ ಇರೋದ್ರಲ್ಲೇ ಗೊತ್ತಾಗುತ್ತೆ. ಆದರೆ ಬ್ರೈನನ್ನು ಚುಚ್ಚಿದ್ರೆ ಏನು ಸೆನ್ಸೇಷನ್ಸೇ ಇರೋದಿಲ್ಲ. ಅದರಿಂದ ನಾವು ಬ್ರೈನ್ ಹತ್ತಿರ ಹೋಗೋವರೆಗೂ ಮಾತ್ರನೇ ಈ ಅನಸ್ತೇಸಿಯಾ ಎಲ್ಲ ಬೇಕಾಗುತ್ತೆ ನಮಗೆ. ಸೊ ಲೋಕಲ್ ಅನಸ್ತೇಸಿಯಾ ಕೊಟ್ಟು ಈ ಚರ್ಮ, ಅದ್ರ ಕೆಳಗಡೆ ಇರೋ ಸ್ಕಲ್ಲು, ಇದನ್ನೆಲ್ಲ ನಾವು ಅನಸ್ತೇಸ್ ಮಾಡಿಬಿಟ್ರೆ ಒಳಗಡೆ ಹೋದಾಗ ಪೇಷಂಟ್ ನಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ಮಾತಾಡೋದು ಮಾತ್ರ ಅಲ್ಲ, ಕೆಲವರಿಗೆ ಈಗ ಸ್ಪೆಷಲಿಸ್ಟ್ ಜಾಬ್ಸ್ ಅಂತ ಹೇಳ್ತೀವಿ. ಅಂದರೆ ಮ್ಯೂಸಿಷಿಯನ್ಸ್ ಇರ್ತಾರೆ ಅಥವಾ ಕಂಪ್ಯೂಟರ್ ಕೋಡರ್ಸ್ ಇರ್ತಾರೆ. ಅವರಿಗೆಲ್ಲ ಆ ಫಂಕ್ಷನ್ಸ್ ನಾವು ಕೆಡಿಸ್ಬಾರ್ದು ಆಪ್ರೇಷನ್ ಮಾಡಿ ಅಲ್ವಾ. ಆ ಪರ್ಟಿಕ್ಯುಲರ್ ಪಾರ್ಟ್ನಲ್ಲಿ ಮಾಡಿದ್ರೆ ಅದು ಹೋಗೋಕ್ಕೆ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಅವ್ರದ್ದು ಏನು ಮಾಡಬೇಕೋ ಅದನ್ನು ಮಾಡೋಕ್ಕೆ ಹೇಳ್ತೀವಿ. ಒಂದು ಇದರಲ್ಲಿ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿದೆ ಒಂದು ಇದು, ಒಬ್ಬರು ಗಿಟಾರ್ ಬಾರಿಸ್ತಾ ಇರ್ತಾರೆ, ಆವಾಗಲೇ ಆಪ್ರೇಷನ್ ಮಾಡ್ತಾ ಇರ್ತಾರೆ ಒಳಗಡೆ. ಅಷ್ಟೊಂದು ಎಚ್ಚರವಾಗಿ ಇಟ್ಕೊಂಡು ನಾವು ಮಾಡ್ಬೋದು. ಅವೇಕ್ ರಿನಾಟಮಿ ಮೊನ್ನೆ ಕೂಡ ಒಂದು ಮಾಡಿದ್ವಿ. ಆ ಪೇಷಂಟ್ ನಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ಪೇಷಂಟ್ ಅವರಿಗೆಲ್ಲ ಹೇಳ್ತೀವಿ, ನಿಮ್ಮ ಅಪ್ಪನ ಹೆಸರೇನಪ್ಪ, 1 ಇಂದ 10ವರೆಗೂ ನೀವು ಹೇಳಿ ಅಂತ. ಅದೆಲ್ಲ ಅವರು ಮಾಡ್ತಾರೆ ಆ ಸಮಯದಲ್ಲಿ. ಹಾಗೇ ನಾವು ಸ್ಪೀಚನ್ನು ಉಳಿಸ್ತೀವಿ.
ಕೈ ಕಾಲು ಫಂಕ್ಷನ್ ಅನ್ನು ಉಳಿಸ್ತೀವಿ ಆಪರೇಷನ್ ಮಾಡುವಾಗ. ಸೊ ಹಿಂದೆ ಒಂದು ಅಂದ್ರೆ ನಮ್ಮಲ್ಲಿ ತುಂಬಾ ಒಂದು ದೊಡ್ಡ ಮಿತ್, ಲೈಕ್ ಏನಾದ್ರು ಬ್ರೈನ್ ಇದಾಗ್ಬಿಟ್ರೆ ಕಣ್ಣು ಹೋಗ್ಬಿಡತ್ತೆ, ಕೈ ಹೋಗ್ಬಿಡತ್ತೆ, ಏನೋ ಹೋಗ್ಬಿಡತ್ತೆ, ಅದೆಲ್ಲ ಇವಾಗ ಆಸ್ ಯು ಸೆಡ್, ಐ ಥಿಂಕ್ ನೀವು 1988 ಲೈಕ್ 1988 ಇಂದ ಇಲ್ಲಿವರೆಗೂ 2026 ವರೆಗೂ ಸುಮಾರು ವೈದ್ಯಕೀಯವಾಗಿ ಡೆವಲಪ್ಮೆಂಟ್ಸ್ನ ನೋಡಿದ್ದೀರಾ. ಲೈಕ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಟ್ರೀಟ್ ಮಾಡುವಂಥ ಶೈಲಿಯಲ್ಲಾಗಿರ್ಬೋದು. ಐ ಥಿಂಕ್ ಇದೆಲ್ಲ ಡೆವಲಪ್ಮೆಂಟ್ಸ್ ತುಂಬಾ ಉಪಯೋಗ ಆಗಿದೆ ಅಂತ ಅನ್ಸುತ್ತಲ್ವಾ ಸರ್? ಕಲಿತಾ ಇರುವಾಗ ಮಾಡಿದ ಆಪರೇಷನ್ ಯಾವುದು ಈಗ ಮಾಡ್ತಾ ಇಲ್ಲ, ಆ ಥರ ಮಾಡ್ತಾ ಇಲ್ಲ, ಬೇರೆ ಥರ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅಷ್ಟೊಂದು ಡೆವಲಪ್ಮೆಂಟ್ಸ್ ಆಗಿದೆ. ಅಂದರೆ ಸರ್ಜನ್ಸು ಸರಿ, ಪೇಷಂಟ್ಸು ಸರಿ, ಅಡ್ಯಾಪ್ಟೇಷನ್ ಬೇಕಾಗತ್ತೆ. ಏನೇನು ಹೊಸ ಟೆಕ್ನಾಲಜಿ ಬರುತ್ತೋ, ಹೊಸ ಟೆಕ್ನಾಲಜಿ ಎಲ್ಲ ಒಳ್ಳೇದು ಅಂತಲ್ಲ, ಅದರಲ್ಲಿ ಯಾವುದು ಒಳ್ಳೆಯದು, ಅದು ಯಾವುದು ನಮ್ಮ ಪೇಷಂಟ್ಸ್ಗೆ ಬೆನಿಫಿಟ್ ಆಗುತ್ತೆ, ಯಾವುದು ಇಟ್ಕೊಂಡು ನಾವು ಇನ್ನೂ ಸ್ವಲ್ಪ ಡೆಲಿಕೇಟ್ ಸರ್ಜರಿಯನ್ನು ಮಾಡ್ಬೋದು ಅಂತ ನಾವು ಪರ್ಸನಲ್ ಎಕ್ಸ್ಪೀರಿಯನ್ಸ್ ತಗೊಂಡ್ರೇ ಅದು ಬರ್ತದೆ. ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಇದು ತುಂಬ ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅಂತ ಹೇಳಿಬಿಟ್ಟು ನಾವು ಮಾಡೋಕ್ಕಾಗಲ್ಲ. ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಮಾಡಬೇಕು. ಅಂದರೆ ಒಂದೊಂದು ಹೊಸ ಇನ್ಸ್ಟ್ರೂಮೆಂಟ್ ಬಂದಾಗಲೂ ಆ ಇನ್ಸ್ಟ್ರೂಮೆಂಟ್ಸನ್ನು ನಾವು ಕೊಂಡ್ಕೋಬೇಕು, ಆಮೇಲೆ ಅದನ್ನು ಯೂಸ್ ಮಾಡಿ ನಾವು ಕಲ್ತ್ಕೋಬೇಕು. ಅದಾಗಿದ್ಮೇಲೆ ನಮ್ಮ ಪೇಷಂಟ್ಸ್ ಮೇಲೆ ನಾವು ಯೂಸ್ ಮಾಡೋಕ್ಕಾಗತ್ತೆ ಅದನ್ನು. ಸೊ ಇಷ್ಟೊಂದು ಪ್ರೋಸೆಸ್ ಇದೆ ಒಳಗಡೆ. ಇದನ್ನೆಲ್ಲ ಅಂಡರ್ಗೋ ಮಾಡ್ತಾ ಮಾಡ್ತಾ ಒಂದು 5 ವರ್ಷಕ್ಕೆ ಒಂದ್ಸತಿ ಏನಾದರೂ ಒಂದು ಹೊಸ ಟ್ರೀಟ್ಮೆಂಟ್ ಶೈಲಿ ಬರ್ತಾನೆ ಇರ್ತದೆ. ಅದನ್ನು ನಾವು ಆ ಟೈಮ್ಸ್ ತಕ್ಕಂತ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ. ವಿ ಹ್ಯಾವ್ ಟು ಇವಾಲ್ವ್ ವಿತ್ ದ ಟೈಮ್ಸ್. ಬಟ್ ನಾಟ್ ಎವ್ರಿಥಿಂಗ್ ದಟ್ ಇಸ್ ನ್ಯೂ ಇಸ್ ಗುಡ್. ಅದು ನಾವು ಕೆಲವು ಸತಿ ಓಲ್ಡ್ ಇಸ್ ಗೋಲ್ಡ್. ಹೌದು ಹೌದು ಸರ್. ಸರ್, ಇನ್ನೊಂದು ಕಾಮನ್ ಇದು ಅಂದರೆ ನೆಕ್ ಪೇಯ್ನ್. ಸೊ ನಮ್ಮ ಹತ್ರ ಒಂದು ಪುಟ್ಟ ಮಾಡೆಲ್ ಇದೆ, ಅದ್ರ ಮುಖಾಂತರ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್ ನಮಗೆ. ಒಂದು ಮಾಡೆಲ್ ತಂದಿದ್ದೀನಿ, ಯಾರು ಹೆದರ್ಕೋಬೇಕಾಗಿಲ್ಲ. ಆಕ್ಚುಯಲ್ ಬೋನ್ಸ್ ಅಲ್ಲ, ಸುಮ್ಮನೆ ಮಾಡೆಲ್ ಮಾಡಿದ್ದಾರೆ ಅಷ್ಟೇ. ಇದೇ ಥರನೇ ನಮ್ಮ ಕುತ್ತಿಗೆ ಒಳಗಡೆ ಇರ್ತದೆ. ಇಲ್ಲಿ ಸೆಂಟ್ರಲ್ ಭಾಗದಲ್ಲಿ ಇರ್ತದೆ. ಕುತ್ತಿಗೆ ಎಷ್ಟು ದಪ್ಪ ಇದೆಯಲ್ಲ, ಅದರಲ್ಲಿ ಸೆಂಟ್ರಲ್ ಭಾಗದಲ್ಲಿ ಈ ಭಾಗ ಇರ್ತದೆ. ಅದಕ್ಕೆ ನ್ಯಾಚುರಲ್ ಆಗಿ ಈ ಥರ ಕರ್ವ್ ಇರಬೇಕು. ಇದೇ ನಾರ್ಮಲ್ ಕರ್ವ್, ಸರಿನಾ? ಇಲ್ಲಿ 7 ಬೋನ್ಸ್ ಇದೆ. 1, 2, 3, 4, 5, 6, 7. ಇದೆಲ್ಲ ಸರ್ವೈಕಲ್ ಬೋನ್ಸ್ ಅಂತ ಹೇಳ್ತೀವಿ. ಒಂದೊಂದು ಮಧ್ಯದಲ್ಲೂ ಒಂದು ಡಿಸ್ಕ್ ಇರುತ್ತೆ. ಡಿಸ್ಕ್ ಅಂದ್ರೆ ಒಂದು ಸಾಫ್ಟ್ ಶಾಕ್ ಅಬ್ಸಾರ್ಬರ್ ಥರ. ಇದು ಹೋಗ್ತಾ 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 ಡಿಜೆನೇಟ್ ಆಗ್ತಾ ಹೋಗುತ್ತೆ. ಅಥವಾ ಕೆಲವು ಸತಿ ಏನಾದರೂ ಇಂಜುರಿ ಆದರೆ ಸಡನ್ ಆಗು ರಪ್ಚರ್ ಆಗ್ಬೋದು. ರಪ್ಚರ್ ಆದರೆ ಅದು ಹಿಂದ್ಗಡೆ ಹೋಗುತ್ತೆ. ಹಿಂದ್ಗಡೆ ಹೋದಾಗ ಆ ಇರೋ ಜಾಗದಲ್ಲಿ ಬಿಟ್ಟು ಒಳಗಡೆ ಹೋದಾಗ ಈ ಭಾಗದಲ್ಲಿ ನಿಮಗೆ ಸ್ಪೈನಲ್ ಕಾರ್ಡ್ ಇದೆ. ಇದರೊಳಗಡೆ ಇಲ್ಲಿ ಒಂದು ಬೋನ್ ಒಳಗಡೆ ಒಂದು ಟ್ಯೂಬ್ ಥರ ಇರುತ್ತೆ, ಸ್ಪೈನಲ್ ಕೆನಾಲ್ ಅಂತ ಹೇಳ್ತೀವಿ. ಆ ಸ್ಪೈನಲ್ ಕೆನಾಲ್ ಒಳಗಡೆ ಸ್ಪೈನಲ್ ಕಾರ್ಡ್ ಇರುತ್ತೆ. ಸ್ಪೈನಲ್ ಕಾರ್ಡ್ ಅನ್ನೋದು ನರ. ಅಲ್ಲಿಂದಲೇ ಈ ನರಗಳೆಲ್ಲ ಶುರು ಆಗುತ್ತೆ. ಈ ನರಗಳೆಲ್ಲ ಹಾಗೆ ಸೇರಿಕೊಂಡು ಕೈಗೆ ಬರುತ್ತದೆ. ಅದೇ ಥರ ಕೆಳಗಡೆ ಇರೋ ಸ್ಪೈನಲ್ಲಿ ಲಂಬಾರ್ ಸ್ಪೈನ್ 1, 2, 3, 4, 5 ಸೆಪರೇಟ್ ಬೋನ್ಸ್. ಅದರ ಮಧ್ಯದಲ್ಲಿ ಡಿಸ್ಕ್ಸು. ಆ ಡಿಸ್ಕ್ಸು ಯಾವಾಗ ಡಿಜೆನೇಟ್ ಆಗುತ್ತೋ ಈ ಥರ ಬಲ್ಜ್ ಆಗಿ ಆಚೆ ಬಂದು ನರಗಳನ್ನು ಅದುಮುತ್ತದೆ. ಈ ಪ್ರೆಷರಿಂದ ಅವರಿಗೆ ಕೈನಲ್ಲೋ ಅಥವಾ ಕಾಲ್ನಲ್ಲೋ ನೋವು ಬರುತ್ತೆ. ಈಗ ಬೆನ್ನಲ್ಲಿ ಪ್ರಾಬ್ಲಮ್ ಇದ್ದರೆ, ಲಂಬಾರ್ ಡಿಸ್ಕ್ ಇದ್ದರೆ ಕಾಲ್ನಲ್ಲಿ ನೋವು ಬರುತ್ತೆ. ಇದರಲ್ಲಿ ಕೈನಲ್ಲಿ ನೋವು ಬರ್ತದೆ. ಕೈನಲ್ಲಿ ಒಂದು ಸೆಳೆತ ಥರ ಆಗುತ್ತೆ, ಕೈ ಮರ ಗಟ್ಟದಂಗೆ ಆಗುತ್ತೆ, ಸೆನ್ಸೇಷನ್ ಹೋಗ್ಬಿಡುತ್ತೆ, ಬೆರಳುಗಳನ್ನು ಸರಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ, ಕೈನಲ್ಲಿ ಆ ಸ್ಟ್ರೆಂಗ್ತ್ ಕಡಿಮೆ ಆಗುತ್ತೆ, ವೀಕ್ನೆಸ್ ಆಗುತ್ತೆ. ಈ ಥರ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು. ಅಥವಾ ಈ ಸ್ಪೈನಲ್ ಕಾರ್ಡ್ ಮೇಲೇ ಪ್ರೆಸ್ ಆಗುತ್ತೆ. ಸೆಂಟ್ರಿಗೆ ಹೋದರೆ, ಸೈಡಿಗೆ ಬಂದರೆ ಇದನ್ನು ಪ್ರೆಸ್ ಮಾಡುತ್ತೆ, ಸೆಂಟ್ರಿಗೆ ಹೋದರೆ ಸ್ಪೈನಲ್ ಕಾರ್ಡ್ ಮೇಲೇ ಪ್ರೆಸ್ ಮಾಡುತ್ತೆ. ಅವರಿಗೆ ನಡೆಯೋದು ಕಷ್ಟ ಆಗುತ್ತೆ, ಕಾಲು ಸ್ಟಿಫ್ ಆಗಿಬಿಡ್ತದೆ, ಪದೇ ಪದೇ ಕೆಳಗಡೆ ಬೀಳ್ತಾ ಇರ್ತಾರೆ, ಯಾಕೆಂದರೆ ಬ್ಯಾಲೆನ್ಸ್ ಇರೋದಿಲ್ಲ ಅವರಿಗೆ. ಆಮೇಲೆ ಅವರಿಗೆ ಕೆಲವರಿಗೆ ಯೂರಿನ್ ಹೋಗೋಕ್ಕೆ ಕಷ್ಟ ಆಗುತ್ತೆ. ಇದು ಕಾನ್ಸ್ಟಿಪೇಷನ್. ಕೈ ನೋವಿದ್ರೆ ಅದು ಕೈಯಲ್ಲಿ ಏನೋ ಪ್ರಾಬ್ಲಮ್ ಅಂತಾನೆ ಅಲ್ಲ. ಥಿಂಕ್ ಆಸ್ ಯು ಸೆಡ್ ಅದು ಕರೆಕ್ಟ್. ಅದೊಂದು ವಿಷಯ. ಇನ್ನೊಂದು ವಿಷಯ, ಇದಕ್ಕೆ ನಾವು ಏನಾದರೂ ಸರ್ಜರಿ ಮಾಡಬೇಕಾಗಿ ಬಂದರೆ ಎಲ್ರಿಗೂ ಬರೋದಿಲ್ಲ. ಹಲವಾರು ಜನರಿಗೆ ನಾವು ಆರ್ಡಿನರಿ ಟ್ರೀಟ್ಮೆಂಟ್ ಕೊಟ್ಟೆ ಸರಿ ಮಾಡ್ತೀವಿ. ಅದು ಹೇಗೆ ಸರಿ ಆಗತ್ತೆ ಅಂತ ಹೇಳಿದ್ರೆ, ಈ ಡಿಸ್ಕ್ ಇದೆಯಲ್ಲ, ಈ ಡಿಸ್ಕಿಗೆ ಬ್ಲಡ್ ಸಪ್ಲೈ ಇಲ್ಲ. ಸೊ ಅದು ಹೇಗೆ ಬದುಕ್ತಾ ಇದೆ? ಈ ಬೋನ್ಸಿಂದ ಬದುಕ್ತಾ ಇದೆ. ಬೋನ್ಸಿಂದ ಅದು ನ್ಯೂಟ್ರಿಷನ್ ಡ್ರಾ ಮಾಡುತ್ತೆ. ಯಾವಾಗ ಆಚೆ ಬಂದ್ಬಿಡುತ್ತೋ ಅದಕ್ಕೆ ನ್ಯೂಟ್ರಿಷನ್ ಇರೋದಿಲ್ಲ, ವಾಟರ್ ಸಪ್ಲೈ ಇರೋದಿಲ್ಲ. ವಾಟರ್ ಸಪ್ಲೈ ಇಲ್ಲದಿದ್ದರೆ ಏನಾಗುತ್ತೆ, ಅದು ಹಾಗೆ ಡ್ರೈ ಆಗಿಬಿಟ್ಟು ಚಿಕ್ಕದಾಗ್ಬಿಡುತ್ತೆ. ಈ ಥರನೇ ಹಲವಾರು ಪೇಷಂಟಿಗೆ ಏನು ಸರ್ಜರಿ ಇಲ್ಲದೇನೆ ಟ್ರೀಟ್ಮೆಂಟ್ ಆಗಕ್ಕೆ ಚಾನ್ಸಸ್ ಇದೆ. ಕೆಲವರಿಗೆ ನೆಕ್ ಪೇಯ್ನ್ ಬರುತ್ತೆ, ಒಂದು ವಾರ ಇರುತ್ತೆ, 2 ವಾರ ಇರುತ್ತೆ, ಆಮೇಲೆ ಹೋಗ್ಬಿಡ್ತದೆ. ಅವರಿಗೆಲ್ಲ ಈ ಥರನೇ ಆಗಿರುತ್ತದೆ. ಬಟ್ ಯಾರಿಗೆ ನರಗಳಲ್ಲಿ ಪ್ರಾಬ್ಲಮ್ ಇದೆಯೋ ಅವರಿಗೆ ಸರ್ಜರಿ ಬೇಕಾಗ್ಬೋದು.
ಅವ್ರು ಏನು ಅನ್ಕೋತಾರೆ, ನನಗೆ ಕುತ್ತಿಗೆನಲ್ಲಿ ಪ್ರಾಬ್ಲಮ್ ಇದೆ, ಅದರಿಂದ ಹಿಂದ್ಗಡೆಯಿಂದ ಆಪರೇಷನ್ ಮಾಡ್ತಾರೆ ಅಂದ್ಕೊಳ್ತಾರೆ. ಆದರೆ ಹಿಂದ್ಗಡೆ ಹೋದರೆ ಫಸ್ಟ್ ಸ್ಪೈನಲ್ ಕಾರ್ಡ್ ಸಿಗುತ್ತೆ ನಿಮಗೆ. ಸ್ಪೈನಲ್ ಕಾರ್ಡ್ ಆದಮೇಲೆ ಈ ನರಗಳು ಬರ್ತದೆ, ಅದಾಗಿದ್ಮೇಲೆ ಡಿಸ್ಕ್ ಸಿಗುತ್ತೆ. ಸೊ ಅದು ತುಂಬ ಕಷ್ಟ. ಅದಕ್ಕಿಂತ ಈ ಫ್ರಂಟಿಂದ ಹೋಗೋದು ತುಂಬ ಈಸಿ. ಫ್ರಂಟಿಂದ ಹೋಗಿ ಅದನ್ನು ನಾವು ತೆಗಿತೀವಿ. ಅದರಲ್ಲಿ ಏನು ಸಮಾಚಾರ ಅಂತ ಹೇಳಿದ್ರೆ, ನಾವು ಯಾವಾಗಲೂ ರೈಟ್ ಸೈಡಲ್ಲೇ ಮಾಡ್ತೀವಿ ಸರ್ಜರಿಯನ್ನು. ನಮಗೆ ರೈಟ್ ಸೈಡ್ ಮಾಡೋದು ಕನ್ವೀನಿಯಂಟ್ ಆಗಿರುತ್ತೆ. ನಮಗೆ ಅಲ್ಲಿ ಅನಾಟಮಿನೂ ಆ ಥರ ಇರುತ್ತದೆ. ಸೊ ಕೆಲವರಿಗೆ ಲೆಫ್ಟ್ ಹ್ಯಾಂಡಲ್ಲಿ ನೋವು ಬರುತ್ತೆ. ಲೆಫ್ಟ್ ಹ್ಯಾಂಡಲ್ಲಿ ನೋವು ಬಂದ ತಕ್ಷಣ ಅವ್ರು ಏನು ಹೇಳ್ತಾರೆ, ನನಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ. ಕೆಲವರಿಗೆ ಅವ್ರ ಡಾಕ್ಟ್ರು ಹಾಗೆ ಅನ್ಕೋತಾರೆ. ಅವರಿಗೆ ECG, ಎಕೋಕಾರ್ಡಿಯೋಗ್ರಫಿ, ಆಂಜಿಯೋಗ್ರಫಿ ಎಲ್ಲ ಮಾಡಿಬಿಟ್ಟು, ನಿನ್ನ ಹಾರ್ಟ್ ಕ್ಲಿಯರ್ ಆಗಿದೆಯಪ್ಪ, ಹಾರ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲಪ್ಪ, ನೀನು ಬೇಕಿದ್ರೆ ನ್ಯೂರೋಸರ್ಜನ್ ಹೋಗಿ ನೋಡಪ್ಪ ಅಂತ ಹೇಳ್ತಾರೆ. ಆವಾಗ ನಮ್ಮ ಹತ್ರ ಬರ್ತಾರೆ. ಬಂದಾಗ ಈ ಥರ ಪ್ರಾಬ್ಲಮ್ ಇದೆ ಅಂತ ನಾವು ಕಂಡುಹಿಡಿದು ಅದಕ್ಕೆ ಸರ್ಜರಿ ಮಾಡಬೇಕಾದ್ರೆ ಯಾವ ಕಡೆ ಆದರೂ ನಾವು ಸೆಂಟ್ರಿಗೇನೆ ಹೋಗ್ತೀವಿ, ರೈಟ್ ಸೈಡಿಂದ ಹೋಗ್ತೀವಿ. ಎಡಗಡೆ ಪೇನ್ ಇದ್ರೂ ರೈಟ್ ಸೈಡಲ್ಲೇ ಹೋಗ್ತೀವಿ. ಅದು ಬೇರೆ ಪೇಷಂಟ್ಸ್ಗೆ ಆಶ್ಚರ್ಯ ಇರುತ್ತೆ, ಏನು ಡಾಕ್ಟರ್ ನಿಮಗೆ ಎಡಗಡೆ ನೋವಿದೆ, ನೀವು ರೈಟ್ ಸೈಡಿಂದ ಆಪರೇಟ್ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ದ ನ್ಯಾಚುರಲ್ ವೇ ಆಫ್ ಡ್ಯೂರಿಂಗ್ ದಿಸ್ ಸರ್ಜರಿ. ಒಳಗಡೆ ಹೋಗಿ ಆ ಡಿಸ್ಕನ್ನು ತೆಗೆದುಬಿಟ್ಟು ಮತ್ತೆ ಈ ಎರಡು ಮೂಳೆಗಳು ಪಕ್ಕದಲ್ಲಿ ಬರಬಾರ್ದು ಅಂತ ಒಳಗಡೆ ಏನಾದರೂ ಒಂದು ಸ್ಪೇಸರ್ ಇಡ್ತೀವಿ, ಅಥವಾ ಬೋನ್ ಸ್ಪೇಸರ್ ಏನಾದರೂ ಇಡ್ತೀವಿ. ಅದು ಇಟ್ಬಿಟ್ರೆ ಆ ಪ್ರಾಬ್ಲಮ್ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಪೇಷಂಟ್ಸ್. ಇಲ್ಲಿ ಸ್ಟಿಚಸ್ಸು ಏನೂ ಬರೋದಿಲ್ಲ. ಇದನ್ನು ಎಂಡೋಸ್ಕೋಪಲ್ಲಿ ಮಾಡ್ಬೋದು, ಬಟ್ ಎಂಡೋಸ್ಕೋಪಿಂದ ಮಾಡೋದ್ರಿಂದ ಈ ಮೈಕ್ರೋಸ್ಕೋಪ್ ಮಾಡೋದು ಬಹಳ ಸುಲಭ, ಫಾಸ್ಟ್ ಆಗುತ್ತೆ, ರಿಕವರಿನೂ ಫಾಸ್ಟ್ ಆಗುತ್ತೆ. ಪೇಷಂಟ್ಸು ಒಂದು ವಾರದಲ್ಲೇ ಕೆಲಸಕ್ಕೆಲ್ಲ ಹೋಗ್ಬೋದು. ಭಾರ ಎತ್ತೋದು ಮಾತ್ರ ಸ್ವಲ್ಪ ದಿವಸಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಅದೇ ಈ ಲಂಬಾರ್ ಸ್ಪೈನಲ್ಲಿ ಬಂದರೆ ಹಿಂದ್ಗಡೆಯಿಂದ ಹೋಗ್ತೀವಿ, ಯಾಕಂದರೆ ಇಲ್ಲಿ ಜಾಸ್ತಿ ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ, ಅದು ಇಲ್ಲೇ ಮುಗಿದೋಗುತ್ತೆ. ಅದಾಗಿದ ಮೇಲೆ ಈ ಬ್ರಾಂಚಸ್ ಬರುತ್ತಲ್ಲ, ಬ್ರಾಂಚಸ್ ಮಾತ್ರನೇ ಇರುತ್ತೆ. ಸೊ ನಮಗೆ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸೊ ಹಿಂದ್ಗಡೆಯಿಂದ ಹೋಗಿ ಮಾಡ್ತೀವಿ. ಇದು ಖಂಡಿತವಾಗಿ ಎಂಡೋಸ್ಕೋಪಲ್ಲಿ ಮಾಡ್ಬೋದು. ಇಲ್ಲೊಂದು ಟ್ಯೂಬು ಅಲ್ಲೊಂದು ಟ್ಯೂಬ್ ಆ ಥರ ಹಾಕ್ಕೊಂಡು ಒಳಗಡೆ ನೀರು ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ. ಅದನ್ನ ಇಟ್ಕೊಂಡು ನಾವು ಆ ಡಿಸ್ಕನ್ನು ತೆಗೆದು ಬಿಡ್ಬೋದು. ಒಂದು 1 hour 1.5 hours ಆಗುತ್ತೆ ಈ ಸರ್ಜರಿಗೆ. ಮೈಕ್ರೋಸ್ಕೋಪಲ್ಲಿ 45 minutesಲ್ಲಿ ಮುಗಿಸ್ಬೋದು. ಬಟ್ ಇದ್ರ ಸ್ವಲ್ಪ ಕೊಯ್ಬೇಕು, ಒಂದು ಚಿಕ್ಕ ಇನ್ಸಿಷನ್ ಇರುತ್ತೆ, ಸ್ವಲ್ಪ ಸ್ಟಿಚಸ್ ಇರುತ್ತೆ. ಅದೆಲ್ಲ ಯಾವುದು ಈ ಎಂಡೋಸ್ಕೋಪ್ ಸರ್ಜರಿಯಲ್ಲಿ ಬರೋದಿಲ್ಲ. ಸೊ ಇದೆಲ್ಲನೂ ವೆರಿ ಟ್ರೀಟಬಲ್ ಕಂಡೀಷನ್ಸ್. ಬಟ್ ಏನಂತ ಹೇಳಿದ್ರೆ, ಈ ಪ್ರಾಬ್ಲಮ್ ಬಂದವರು ಎಲ್ರಿಗೂ ಸರ್ಜರಿ ಬೇಕು ಅಂತಿಲ್ಲ. ಕೆಲವರಿಗೆ ಬೇಕಾಗತ್ತೆ, ಕೆಲವರಿಗೆ ಖಂಡಿತವಾಗಿ ಬೇಕಾಗುತ್ತೆ. ಕೆಲವರಿಗೆ ಸರ್ಜರಿ ಇಸ್ ಅ ಚಾಯ್ಸ್ ಅಂತ ಹೇಳಿದ್ರೆ, ಸರ್ಜರಿ ಮಾಡಿದ್ರೆ ಬೇಗನೆ ನೋವು ಹೋಗುತ್ತೆ. ನನಗೆ ಏನೂ ಅವಸರ ಇಲ್ಲ ಡಾಕ್ಟರ್, ನಾನು ಏನು ಕೆಲಸಕ್ಕೆ ಏನು ಹೋಗ್ತಾ ಇಲ್ಲ, ನಾನು ಸುಮ್ಮನೆ ಮನೇಲಿ ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಏನು ಇಲ್ಲದೆ ಹೋದರೆ ಅದನ್ನು ಮಾಡ್ಬೋದು ನಾವು. ಬಟ್ ಕೆಲವರಿಗೆ ಆಪರೇಷನ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಆಗುತ್ತೆ. ಯಾರಿಗೆ ನರಗಳ ಮೇಲೆ ಜಾಸ್ತಿ ಪ್ರೆಷರ್ ಇರೋರಿಗೆ, ನರಗಳು ಇನ್ನೂ ಕೆಟ್ಟೋಗಿದೆ ಅಥವಾ ಇನ್ನೂ ಸ್ವಲ್ಪ ಬಿಟ್ಟರೆ ಇನ್ನೂ ಜಾಸ್ತಿ ಕೆಟ್ಟೋಗುತ್ತೆ ಅಂತ ಸ್ಥಿತಿಯಲ್ಲಿ ಇರೋರಿಗೆ ಖಂಡಿತವಾಗಿ ಆಪರೇಷನ್ ಬೇಕಾಗುತ್ತೆ. ಬಟ್ ಇಟ್ಸ್ ಅ ವೆರಿ ಸಿಂಪಲ್ ಸರ್ಜರಿ. ಎಲ್ಲರೂ ನನ್ನ ಹತ್ರ ಬಂದಾಗ ಸರ್ಜರಿ ನಾವು ಸಜೆಸ್ಟ್ ಮಾಡ್ತೀವಿ. ಒಂದು 100 ಪೇಷಂಟ್ ಬ್ಯಾಕ್ ಪೇಯ್ನ್, ಲೆಗ್ ಪೇಯ್ನಿಂದ ಬಂದರೆ ನಾವು ಲೆಟಸೇ ಒಂದು 10-20 ಪೇಷಂಟಿಗೆ ಸರ್ಜರಿ ಮಾಡಬೇಕಂತ ಹೇಳ್ತೀವಿ. ಅವರೆಲ್ಲ ಏನು ಕೇಳ್ತಾರೆ ಅಂದರೆ, ಫಸ್ಟು ನಮ್ಗೆ ಗೊತ್ತಿರೋ ಯಾರೋ ಒಬ್ಬರಿಗೆ ಆಪರೇಷನ್ ಮಾಡೋದು, ಅದಾಗಿದ್ಮೇಲೆ ಅವ್ರು ನಡಿಕೆನೇ ಆಗ್ತಾ ಇಲ್ಲ ಅಂತ. ಅದು ನಿಜ ಅಲ್ಲ, ಅದೆಲ್ಲ ಅವ್ರದ್ದು ಭಯ ಅಷ್ಟೇ. ಭಯದಿಂದ ಹಾಗೆ ಕೇಳ್ತಾರೆ. ನಾನು ಎಷ್ಟೋ ಸತಿ 40 ವರ್ಷಗಳಿಂದ ನಾನು ಪೇಷಂಟನ್ನು ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರಾದ್ರು ಗೊತ್ತಾ ಆ ಥರ ಪೇಷಂಟು? ಆ ಥರ ಪೇಷಂಟ್ ಇದ್ದರೆ ನನ್ನ ಹತ್ರ ಕರ್ಕೊಂಬನ್ನಿ, ಅವ್ರಿಗೆ ಏನು ಮಾಡೋಕ್ಕಾಗತ್ತೆ ನಾನು ನೋಡ್ತೀನಿ, ಆದರೆ ಸರಿ ಮಾಡಿಕೊಡ್ತೀನಿ ಅಂತ. ಇಲ್ಲಿವರೆಗೂ ಒಂದು ಪೇಷಂಟು ಯಾರನ್ನು ರೆಫರ್ ಮಾಡಿ ಆ ಥರ ಪೇಷಂಟನ್ನು ಕರ್ಕೊಂಡ್ಬಂದಿಲ್ಲ. ಅದೇ ಅವ್ರಿಗೆ ಯಾರೋ ಹೇಳಿರ್ತಾರೆ ಅಷ್ಟೇ. ಅಂದರೆ ಮೆಡಿಕಲ್ ವಿಷಯದಲ್ಲಿ ಮಾತ್ರ ನಾವು ಯಾರು ಹೇಳಿದ್ರು ಆ ವಿಷಯನ ನಾವು ನಂಬ್ತೀವಿ. ಉಳಿದ ವಿಷಯದೆಲ್ಲ ಹಾಗಲ್ಲ. ವಿ ಟೇಕ್ ದಿ ಎಕ್ಸ್ಪರ್ಟ್ ಅಡ್ವೈಸ್. ಈಗ ಒಂದು ಕಂಪ್ಯೂಟರ್ ರಿಪೇರ್ ಮಾಡ್ಬೇಕಂತ ಇಟ್ಕೊಳ್ಳಿ, ಯಾರ ಹತ್ರ ಹೋಗಿ ಕೇಳೋದಿಲ್ಲ. ಯಾರಿಗೆ ಕಂಪ್ಯೂಟರ್ ರಿಪೇರ್ ಬಗ್ಗೆ ಗೊತ್ತೋ ಅವ್ರ ಹತ್ರ ಕೇಳ್ತೀವಿ ಅಲ್ವಾ. ಒಬ್ಬರ ಹತ್ರ ಸರಿಗೆ ಸೊಲ್ಯೂಷನ್ ಸಿಗದೆ ಹೋದರೆ ಇನ್ನೊಂದು ಕಂಪ್ಯೂಟರ್ ರಿಪೇರ್ ಮಾಡೋರ ಹತ್ರ ಹೋಗ್ತೀವಿ ಸೆಕೆಂಡ್ ಒಪಿನಿಯನ್ಗೋಸ್ಕರ. ಅದೇ ಥರನೇ ಡಾಕ್ಟರ್ ಹತ್ರನೂ ಮಾಡಬೇಕು. ಆದರೆ ಈ ವಿಷಯಗಳಲ್ಲಿ ಏನು ಮಾಡ್ತೀವಿ, ಯಾರೋ ನಮ್ಮ ನೆಂಟರು ಹೇಳಿದ್ರು, ನಮ್ಮ ಸ್ನೇಹಿತರು ಹೇಳಿದ್ರು, ನಮ್ಮ ಮನೆ ಪಕ್ಕದಲ್ಲಿರೋರು ಹೇಳಿದ್ರು ಅಂತ ಹೇಳಿಬಿಟ್ಟು ನಾವು ನಮಗೆ ಬೆನಿಫಿಟ್ ಕೊಡೋ ಪ್ರೊಸೀಜರ್ನು ನಾವೇ ಡಿನೈ ಮಾಡ್ಕೋತೀವಿ. ಅದು ತಪ್ಪದು. ಸೊ ಲೆಟ್ ದ ಡಾಕ್ಟರ್ ಟೇಕ್ ಡಾಕ್ಟರ್ಸ್ ಡೋಂಟ್ ಡಿಸೈಡ್, ಡಾಕ್ಟರ್ಸ್ ಗಿವ್ ಯು ಚಾಯ್ಸಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ನೆವರ್ ಮೇಕ್ ಅ ಡಿಸಿಷನ್, ವಿ ಆಸ್ಕ್ ಯು ಟು ಮೇಕ್ ದ ಡಿಸಿಷನ್. ಪೇಷಂಟ್ ಡಿಸೈಡ್ ಮಾಡಬೇಕು, ಇದೆಲ್ಲ ಚಾಯ್ಸಸ್ ಇದೆಯಪ್ಪ, ಇದು ನಿಮಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ, ನನ್ನ ಪ್ರಕಾರ ಇದು ನಿಮಗೆ ಒಳ್ಳೆಯದಾಗತ್ತೆ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ತಗೊಂಡ್ರೆ ತಗೊಳ್ಳಿ. That is the attitude nowadays. The attitude has changed a lot nowadays. Right? And the other problem is people also consult the
ChatGPT and Google AI and all that. It used to be only Google in the past. ಈಗ ಎಲ್ಲರೂ ಫಸ್ಟ್ ನೋಡೋದು Google AI ಅಥವಾ ChatGPT ಅದೇನು ಹೇಳ್ತದೆ ಅಂತ. ಅದು ಹೇಳೋದೆಲ್ಲ ಸುಳ್ಳಲ್ಲ, ನಿಜ ಹೇಳುತ್ತದೆ. ಬಟ್ ನಿಮಗೆ ಯಾವುದು ಬೆಸ್ಟು ಅಂತ ಯಾವ ChatGPT ಹೇಳಕ್ಕಾಗಲ್ಲ. ಯಾಕಂದ್ರೆ ಜನರಲ್ ಆಗಿ ಹೇಳುತ್ತೆ. 100 ಪೇಷಂಟ್ಸ್ ಇದ್ರೆ ಅವ್ರಿಗೆ ಏನಾಗ್ಬೋದು ಅಂತ ಹೇಳುತ್ತೆ. ನಿಮಗೆ ಏನಾಗುತ್ತೆ, ನಿಮಗೆ ಯಾವ್ದು ಬೆಸ್ಟು, ನಿಮ್ಮ ಡಿಸೀಸ್ ಹೇಗಿದೆ, ನಿಮ್ಮ ತಡ್ಕೊಳ್ಳೋ ಕೆಪಾಸಿಟಿ ಹೇಗಿದೆ, ಇದನ್ನೆಲ್ಲ ನೋಡಿಕೊಂಡು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಅದರಿಂದ ಡಾಕ್ಟರ್ಸ್ ಕ್ಯಾನ್ ನೆವರ್ ಬಿ ರೀಪ್ಲೇಸ್ಡ್ ಬೈ ಎನಿ AI. ಬಟ್ ಅಟ್ಲೀಸ್ಟ್ ಇನ್ ಬೆಂಗಳೂರು ಐ ಹ್ಯಾವ್ ಫೌಂಡ್ ದಟ್ ಇಟ್ಸ್ ವೆರಿ ವೆರಿ ಕಾಮನ್. ಎಲ್ಲರೂ ಫಸ್ಟ್ ಇದನ್ನೇ ಹೇಳ್ತಾರೆ. ಅದರಿಂದ ನಾವು ಫಸ್ಟು ChatGPTಯಲ್ಲಿ ಹೋಗಿ ನೋಡ್ತೀವಿ ಏನದು ಹೇಳ್ತದೆ ಅಂತ. ಆವಾಗಲೇ ನಾವು ನಮ್ಮ ರೆಸ್ಪಾನ್ಸನ್ನು ನಾವು ಕರೆಕ್ಟಾಗಿ ಕೊಡೋಕ್ಕಾಗತ್ತೆ. ಸೊ ಯು ಪ್ಲೀಸ್ ರಿಮೆಂಬರ್, ಈ AI ಕೊಡೋ ಅಡ್ವೈಸ್ ಎಲ್ಲ ಜನರಲ್ ಆಗಿ ಕೊಡೋದು, ಒಬ್ಬ ಇಂಡಿವಿಜುವಲ್ ವ್ಯಕ್ತಿ ಕೊಡೋ ಅಡ್ವೈಸ್ ಅಲ್ಲ ಅದು. ಆ ಅಡ್ವೈಸ್ ಬೇಕಾದರೆ ದಟ್ ಕ್ಯಾನ್ ಬಿ ಓನ್ಲಿ ಗಾಟ್ ಬೈ ಪರ್ಸನಲ್ ಕನ್ಸಲ್ಟೇಷನ್. ಕೆಲವರು ಏನು ಮಾಡ್ತಾರೆ, ಇದನ್ನೆಲ್ಲ ಫಸ್ಟು ಬಂದಿದ ತಕ್ಷಣ MRI ತೆಗೆದು ತೋರಿಸ್ತಾರೆ. ಸರ್ MRI ನನಗೆ L4-5 ಡಿಸ್ಕ್ ಇದೆ, ನನಗೆ ಆಪ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ ಅಂತ. ನಾನೇನು ಹೇಳ್ತೀನಿ, ನೀವು MRI ಎಲ್ಲ ಆಚೆ ಇಟ್ಬಿಡಿ, ನಿಮಗೆ ಹೇಳಿ ಹೇಗೆ ಶುರುವಾಯಿತು, ಯಾವ ಥರ ನೋವಿದೆ, ಅದರಿಂದ ನಿಮಗೆ ಏನು ಕಷ್ಟ ಆಗುತ್ತೆ, ಏನೇನು ಮಾಡೋಕ್ಕಾಗ್ತಾ ಇಲ್ಲ, ಒಂದು ಅರ್ಧ ಗಂಟೆ ಎಲ್ಲ ವಿಚಾರಣೆ ಮಾಡಿ ನಮಗೆ ಆವಾಗ ನಾವು ನಿರ್ಧಾರ ಕರೆಕ್ಟಾಗಿ ತಗೊಳಕ್ಕಾಗತ್ತೆ. ಬರೀ ಸ್ಕ್ಯಾನನ್ನು ನೋಡಿ ಹೇಳೋದು ತಪ್ಪು. ಅದರಲ್ಲಿ ಎಷ್ಟೋ ಮಿಸ್ಟೇಕ್ಸ್ ಆಗಿದೆ. ಕೆಲವ್ರಿಗೆ ಏನು ಮಾಡ್ತಾರೆ, ಇಷ್ಟು ದಪ್ಪ ಡಿಸ್ಕ್ ಇಲ್ಲಿರುತ್ತೆ, ಆದರೆ ಅವ್ರದ್ದು ಪ್ರಾಬ್ಲಮ್ ಸರ್ವೈಕಲ್ ಡಿಸ್ಕ್ ಇಲ್ಲಿರುತ್ತೆ. ಇದನ್ನು ಸ್ಕ್ಯಾನೇ ಮಾಡಿರೋಲ್ಲ, ಈ ಪಾರ್ಟನ್ನು ಮಾತ್ರ ಮಾಡಿರ್ತಾರೆ. ಅದರಿಂದ ಅದು ಗೊತ್ತಾಗಲ್ಲ. ಪೇಷಂಟನ್ನು ನೋಡಿದ್ರೆ ಅವ್ರಿಗೆ ಏನು ಕಷ್ಟ ಇದೆ ಅಂತ ನೋಡಿದ ಮೇಲೆ ಇಲ್ಲಿ ನೋಡಿದ್ರೆ ಇಲ್ಲೇ ರೆಸ್ಪಾನ್ಸಿಬಲ್ ಡಿಸೀಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ MRI ಡಸಂಟ್ ಟೆಲ್ ಯು ದ ಹೋಲ್ ಟ್ರೂತ್. ದಟ್ ವಿಲ್ ಬಿ ನೋನ್ ಓನ್ಲಿ ಬೈ ಕ್ಲಿನಿಕಲ್ ಎಕ್ಸಾಮಿನೇಷನ್. ಡಾಕ್ಟರ್ ನೋಡಬೇಕು, ನೋಡಿ ಹೇಳಬೇಕು. ನಿಮಗೆ ಅದು ನೋಡೋದಕ್ಕಿಂತ ಪೇಷಂಟ್ ಹತ್ರ ಮಾತಾಡಬೇಕು, ಅದು ಬಹಳ ಮುಖ್ಯ. ಸರ್, ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ, ಸಾರಿ, ಐ ಆಮ್ ನಾಟ್ ಬ್ಲೇಮಿಂಗ್ ಆಲ್ ಡಾಕ್ಟರ್ಸ್, ಬಟ್ ಯೂಶಲಿ ನಾವೇನಾದರೂ ಗೊತ್ತಿರೋರ ಹತ್ರ ಹಿಂಗಾಗಿದೆ ಅಂತಂದ್ರೂ ಒಂದು ವಾಟ್ಸಪ್ಪಲ್ಲಿ ಇಮೇಜ್ ಕಳಿಸಿ, ಅಥವಾ ವಾಟ್ಸಪ್ಪಲ್ಲಿ ಪ್ರಿಸ್ಕ್ರಿಪ್ಷನ್ ಕೊಡೋದು, ವಾಟ್ಸಪ್ಪಲ್ಲಿ ನೋಡೋದು. ಆ್ಯಂಡ್ ಈವನ್ ನಾವು ಕೂಡ, ಅಂದರೆ ಪೇಷಂಟ್ಸು ಕೂಡ ಹೆಂಗಂದರೆ, ಎಲ್ಲ ನೀವು ಹೇಳ್ದಂಗೆ ChatGPT ನೋಡ್ಬಿಡೋದು, ಗೂಗಲಲ್ಲಿ ಸರ್ಚ್ ಮಾಡಿಬಿಡೋದು, ನಾವೇ ಏನೋ ತಿಳ್ಕೊಂಬಿಡೋದು. ಸೊ ಇದೆಲ್ಲ ಸುಮಾರು ನಡೀತಿದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಟೆಕ್ನಾಲಜಿ ತುಂಬ ಯೂಸ್ಫುಲ್, ಆದರೆ ಅದನ್ನು ನಾವು ಹೇಗೆ ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಹೌದು. ಇಟ್ ಕೆನಾಟ್ ಸಬ್ಸ್ಟಿಟ್ಯೂಟ್ ದ ಹ್ಯೂಮನ್ ಡಾಕ್ಟರ್. ಹೌದು. ಅಂದರೆ ಈಗ ಪೇಷಂಟ್ಸ್ ನಮ್ಮ ಹತ್ರ ಪಿಕ್ಚರ್ಸ್ ಎಲ್ಲ ಕಳಿಸಿರ್ತಾರೆ, ನಮ್ಮ ಮೈಂಡಲ್ಲಿ ಈ ಥರ ಡಿಸೀಸ್ ಇರ್ಬೋದು ಅಂತ ಒಂದು ಡೌಟ್ ಇರುತ್ತೆ. ಆದರೆ ಪೇಷಂಟ್ ಆ್ಯಕ್ಚುಲಾಗಿ ಬಂದು ಮಾತಾಡುವಾಗ ಅವ್ರು ಹೇಳೋದನ್ನು ನಾವು ಕೇಳ್ತೀವಿ, ಅದೇ ಸಮಯದಲ್ಲಿ ಅವ್ರ ಮುಖವನ್ನು ನೋಡ್ತಾ ಇರ್ತೀವಿ. ಅದು ಇನ್ನೊಂದು ಕತೆ ಹೇಳುತ್ತೆ. ಅದನ್ನೆಲ್ಲ ನಾವು ಯಾವಾಗಲೂ ಬರೀ ಒಂದು ಮೆಸೇಜಿಂಗಿಂದ ಅಥವಾ ಒಂದು ಆ್ಯಪಿಂದ ನಾವು ಕಂಡುಹಿಡಿಯಕ್ಕಾಗಲ್ಲ. ಹೌದು, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರಲ್ಲ, ನಮ್ಮ ಮುಖದಲ್ಲೂ ಕೂಡ ಸುಮಾರು ಆಮೇಲೆ ಎಕ್ಸಾಮಿನೇಷನ್ ಮಾಡಿದ್ದಾಗ ಸಟಲ್ ಸೈನ್ಸ್ ಅಂತ ಹೇಳ್ತೀವಿ. ಅಂದರೆ ಒಬ್ಬರು ನಡೀಕಾಗಲ್ಲ ಅಂತ ಬರ್ತಾರೆ ಅಂತ ಇಟ್ಕೊಳ್ಳಿ, ಕಾಲಲ್ಲಿ ಪ್ರಾಬ್ಲಮ್ ಇದೆ, ಕಾಲು ನರಗಳಲ್ಲಿರ್ಬೋದು ಅಥವಾ ಬೆನ್ನಲ್ಲಿರ್ಬೋದು ಅಂತ ನಾವು ತಿಳ್ಕೊತೀವಿ. ಕೆಲವರಿಗೆ ಸ್ಕ್ಯಾನ್ಸಲ್ಲೂ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಪೇಷಂಟನ್ನು ನಾವು ಡೀಟೇಲ್ ಆಗಿ ನೋಡಿದಾಗ ಕೈನಲ್ಲಿ ಏನೋ ಸ್ವಲ್ಪ ಚಿಕ್ಕ ಸಿಂಪ್ಟಮ್ಸ್ ಇದೆ, ಇಲ್ಲಿ ಸ್ವಲ್ಪ ಸೆನ್ಸೇಷನ್ಸ್, ಈ ಕಿರು ಬೆಟ್ಟಿದೆಯಲ್ಲ ಅದರ ಪಕ್ಕದಲ್ಲಿ ಸೆನ್ಸೇಷನ್ ಸ್ವಲ್ಪ ಕಡಿಮೆ ಆಗಿದೆ, ಕೈಯನ್ನು ಪೆನ್ನನ್ನು ಸರಿಯಾಗಿ ಹಿಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಸಣ್ಣ ವಿಷಯಗಳು, ಆ ಪೇಷಂಟೇ ನೋಟಿಸ್ ಮಾಡದೇ ಇರೋ ವಿಷಯಗಳು ನಾವು ಕಂಡುಹಿಡಿತೀವಿ. ಹಾಗೆ ಕಂಡುಹಿಡಿದಾಗ ಆ ಡಿಸೀಸೇ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ಇದು ಬೆನ್ನಲ್ಲಿರೋ ಕಾಯಿಲೆ ಅಲ್ಲ, ಇದು ಕುತ್ತಿಗೆಯಲ್ಲಿರೋ ಕಾಯಿಲೆ, ಆ ಸ್ಪೈನಲ್ ಕಾರ್ಡ್ ಹೈಯರ್ ಲೆವೆಲಲ್ಲಿದೆ ಅಂತ ನಾವು ತಿಳ್ಕೊತೀವಿ. ಇದೇ ಥರ ಕೆಲವರಿಗೆ ಕೈ ಕಾಲು ಎರಡರಲ್ಲೂ ಸಿಂಪ್ಟಮ್ಸ್ ಇರುತ್ತೆ. ಅವ್ರು ಬಂದಾಗ ನಾವು ಅವ್ರ ಮಾತು ಕೇಳಿದಾಗ ನಮಗೆ ಗೊತ್ತಾಗುತ್ತೆ, ಆ ಮಾತಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆಯಲ್ಲ, ಏನೋ ಒಂಥರ ಏನೋ ಡಿಫ್ರೆನ್ಸ್ ಇದೆಯಲ್ಲ, ಅಂದರೆ ಅವ್ರಿಗೆ ಬ್ರೈನಲ್ಲಿ ಪ್ರಾಬ್ಲಮ್ ಇರಬೇಕು, ಬರೀ ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಯಾವಾಗಲೂ ಪರ್ಸನಲ್ ಎಕ್ಸಾಮಿನೇಷನಿಂದ, ಪೇಷಂಟ್ ಇಂಟ್ರಾಕ್ಷನಿಂದ ಆವಾಗಲೇ ಎಕ್ಸ್ಪೀರಿಯನ್ಸ್. And of course that is there, that is definitely there, but communication and the other thing is face to face communication is always better. ಹೌದು. It is possible through video also. We do a lot of video consultations, especially follow-ups ಮಾಡ್ತೀವಿ. ಬಟ್ ಇದ್ರೂ ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ನಾವು ಪೇಷಂಟನ್ನು ಪರ್ಸನಲ್ ಆಗಿ ಮುಟ್ಟಿ ನೋಡಬೇಕು. ಹೌದು. ಅದನ್ನು, ಆ್ಯಂಡ್ ದಟ್ ಇಟ್ ಸೆಲ್ಫ್ ಈಸ್ ಅ ಹೀಲಿಂಗ್ ಎಕ್ಸ್ಪೀರಿಯನ್ಸ್.
ಕೆಲವರಿಗೆ ಡಾಕ್ಟರ್ ಕೈ ಮುಟ್ಟಿದ ತಕ್ಷಣ ಕಾಯಿಲೆ ಹೋಯ್ತು ಅಂತ ಕೈಗುಣ ಒಂದು ಅಂತ feel- ಹೇಳ್ತಾರೆ ಕೈಗುಣ ಸರ್. ಅಂತ ಇವನ್ ನೋಡಿ, ಒಂದ್ ಹೇಳ್ತಾರಲ್ಲ. ಗಿಡನ ಹೌದು ಸುಮಾರು ಜನದ ಕೈಯಿಂದ ಗಿಡ ಹಾಕಿದ್ರೆ ಅದ್ ತುಂಬಾ ಚಂದ ಬೆಳೆಯುತ್ತೆ. ಹೌದೌದು. ಸುಮಾರು ಜನ ಜಸ್ಟ್ ಒಂದ್ ಟ್ಯಾಪ್ ಮಾಡಿದ್ರೆ ಏನೋ ಸಮಾಧಾನ Correct, ಅನ್ಸುತ್ತೆ, ಸಮಾಧಾನ ಒಂದ್ ಹಗ್ ಆಗುತ್ತೆ. ಮಾಡಿದ್ರೆ Correct. ಏನೋ ಒಂದ್ ರಿಲ್ಯಾಕ್ಸ್ So ಅನ್ಸುತ್ತೆ. that feeling is Doctors always there. have that Because feeling, see, any disease has got a physical portion. ಈಗ ಒಂದು ಡಿಸ್ಕ್ ಪ್ರೊಲಾಪ್ಸ್ ಇದ್ರೂ ಅದರಲ್ಲಿ ಒಂದು ಫಿಸಿಕಲ್ ಪೋರ್ಷನ್ ಇರುತ್ತೆ, ಇನ್ನೊಂದು ಒಂದು ಮೆಂಟಲ್ ಪೋರ್ಷನ್ ಇರುತ್ತೆ. ಎರಡನ್ನೂ ನಾವು ನೋಡಬೇಕು. ದಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ಪರ್ಸನಲ್ ಎಕ್ಸಾಮಿನೇಷನ್ ಆ್ಯಂಡ್ ಪರ್ಸನಲ್ ಕಮ್ಯುನಿಕೇಷನ್. ಈ ಥರ ಕೂತ್ಕೊಂಡು ಮಾತಾಡಿದ್ರೆ ಮಾತ್ರನೇ ಡೌಟನ್ನು ಸಾಲ್ವ್ ಮಾಡ್ಬೋದು. ಎಷ್ಟೋ ಜನ ನನಗೆ ಎಸ್ಪೆಷಲಿ ಆಫ್ಟರ್ ಐ ಬಿಕೇಮ್ ಮೋರ್ ಎಕ್ಸ್ಪೀರಿಯನ್ಸ್ ಬಂದು ಹೇಳಿದ್ದಾರೆ, ನಾನು ಎಷ್ಟೋ ಡಾಕ್ಟರ್ಸ್ ನೋಡಿದ್ದೀನಿ, ಆದರೆ ನಿಮ್ಮ ಹತ್ರ ಮಾತಾಡಿದಾಗ ನನಗೆ ಮನಸ್ಸಲ್ಲಿ ಒಂದು ಸಮಾಧಾನ ಸಿಕ್ತು ಅಂತ. ದಟ್ ಫೀಲಿಂಗ್ ಯು ವಿಲ್ ಬಿ ಏಬಲ್ ಟು ಕನ್ವೆ ಓನ್ಲಿ ಇನ್ ಪರ್ಸನ್. ಹೌದು ಹೌದು ಸರ್, ಇಟ್ ಕಾಂಟ್ ಬಿ ಡನ್ ಥ್ರೂ ಎನಿ ಅದರ್ ಮೀಡಿಯಾ. ಹೌದು ಸರ್. ಸೊ ಟೆಕ್ನಾಲಜಿ ಇಸ್ ಗುಡ್, ಯು ಶುಡ್ ಎಂಪ್ಲಾಯ್ ಇಟ್. ಎಸ್ಪೆಷಲಿ ಈಗ ರಾತ್ರಿ 1 ಗಂಟೆಗೆ ಒಂದು ಕೇಸ್ ಬಂದರೆ, ಅವಾಗ ನಾನು ನನ್ನ ವಯಸ್ಸಲ್ಲಿ ಎದ್ದು ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಅವಾಗ ಅವರು ಪಿಕ್ಚರ್ ಕಳಿಸ್ತಾರೆ, ಏನೋ ಒಂದು ಎಮರ್ಜೆನ್ಸಿ ಡಿಸಿಷನ್ ತಗೋತೀವಿ. ಬಟ್ ಆಲ್ ದಿಸ್ ಇಸ್ ಓನ್ಲಿ ಸಬ್ಜೆಕ್ಟ್ ಟು ಫರ್ದರ್ ಎಕ್ಸಾಮಿನೇಷನ್. ಅದಾಗಿದ ಮೇಲೆ ಬೆಳಗ್ಗೆ ಬಂದು ಪೇಷಂಟನ್ನು ನೋಡಿ ನಾವು ಏನಾದರೂ ಚೇಂಜ್ ಮಾಡಬೇಕಾಗಿದ್ರೆ ಮಾಡಬೇಕಾಗತ್ತೆ ಅದನ್ನು. ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಯೂಸ್ ಟೆಕ್ನಾಲಜಿ ಪ್ರಾಪರ್ಲಿ. ಅದೇ ಥರ ನೀವು ಹೇಳಿದ್ರಲ್ಲ, ಈ ಚಾಟ್ GPT, ಗೂಗಲ್ ಎಲ್ಲ ಅದನ್ನು ಅಡ್ವೈಸ್ ಕೊಡ್ತದೆ. ಬಟ್ ಇಟ್ಸ್ ಕೆಳಗಡೆ ಒಂದು ಇದು ವಾರ್ನಿಂಗ್ ಹಾಕಿರ್ತಾರೆ, ಅಂದರೆ ಒಂದು ಡಿಸ್ಕ್ಲೈಮರ್, ಕ್ಯಾನ್ ಮೇಕ್ ಮಿಸ್ಟೇಕ್ಸ್ ಅಂತ. ನೀವು ನೋಡಿರ್ಬೋದು, ಕೆಳಗಡೆ ಬರೆದಿರ್ತಾರೆ. ಅದನ್ನು ಯಾರು ತಗೊಳ್ಳಲ್ಲ ಅದು ಓದ್ತಾರೆ. ಅದೇ ನಮ್ಮ ಬ್ರೈನ್ ಹಂಗೆ ಅಲ್ಲ ಸರ್, ಯಾವ್ದು ಬೇಕು ಅದನ್ನಷ್ಟೇ ಪಿಕ್ ಮಾಡ್ಕೋತೀವಿ ನಾವು. ಅಂಡ್ ಅದು ಅಡ್ವೈಸ್ ಕೊಡೋದು ಮೋಸ್ಟ್ಲಿ ಬೇಸ್ಡ್ ಆನ್ ಫಾರಿನ್ ಎಕ್ಸ್ಪೀರಿಯನ್ಸ್. ನಮ್ಮ ಇಂಡಿಯನ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಖಂಡಿತವಾಗಿ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಪೇಷಂಟ್ಸ್ ಡಿಫ್ರೆಂಟು, ನಮ್ಮ ಡಿಸೀಸ್ ಡಿಫ್ರೆಂಟು, ನಮ್ಮ ಟ್ರೀಟ್ಮೆಂಟ್ ಮೆಥಡ್ಸ್ ಡಿಫ್ರೆಂಟು. ಎಲ್ಲ ಆ ಡಿಫ್ರೆನ್ಸಸ್ ಇರೋದ್ರಿಂದ ಅದು ಹೇಳೋದನ್ನು ಹಾಗೆ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ನಮ್ಮ ಕಂಡೀಷನ್ಸ್ ಡಿಫ್ರೆಂಟ್, ನಮ್ಮ ಹಾಸ್ಪಿಟಲ್ಸ್ ಸ್ಟೇಟಸ್ ಡಿಫ್ರೆಂಟ್, ನಮ್ಮ ಎಕ್ವಿಪ್ಮೆಂಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಎಷ್ಟೋ ಡಿಫ್ರೆನ್ಸ್ ನಾವು ರಿಕನ್ಸೈಲ್ ಮಾಡಬೇಕಾಗುತ್ತೆ. ನಾವು ಯೋಚನೆ ಮಾಡೋ ರೀತಿ, ಅವ್ರು ಯೋಚನೆ ಮಾಡೋ ರೀತಿ ಖಂಡಿತವಾಗಿ ಡಿಫ್ರೆನ್ಸ್ ಇರುತ್ತೆ. ಲೈಫ್ ಸ್ಟೈಲ್ ಅಲ್ಲ, ಬಯಾಲಜಿ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್ ಅಂತೀನಿ. ಈಗ ಡ್ರಗ್ ಡೋಸ್ ತಗೊಳ್ಳಿ, ವೆಸ್ಟರ್ನ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಕೊಟ್ಟಿರೋ ಡ್ರಗ್ ಡೋಸನ್ನು ನಾವು ಹಾಗೆ ಕೊಡೋದಿಲ್ಲ. ನಮ್ಮ ಪೇಷಂಟ್ಸ್ಗೆ ಯಾವ್ದು ಬೆಸ್ಟೋ ಅದನ್ನು ನಾವು ಕೊಡ್ತೀವಿ. ಆ ಡಿಸಿಷನ್ಸ್ ನೀವು ಇಂದ ತಗೊಳಕ್ಕಾಗಲ್ಲ. ದಟ್ಸ್ ಪಾಸಿಬಲ್ ಓನ್ಲಿ ಥ್ರೂ ಪರ್ಸನಲ್ ಕಾಂಟ್ಯಾಕ್ಟ್. ಹೌದು. ಅದರಲ್ಲೂ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಆ್ಯಂಡ್ ಆಲ್ಸೋ ಬ್ಯೂಟಿ ಅಂತಂದರೆ, ನೀವು ಸುಮಾರು 20 ಪಾಠಗಳನ್ನು ಲೈಕ್ ನ್ಯೂರೋ ಸರ್ಜನ್ಸು ಇವತ್ತು ಅವರ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ, ಅವರು ರೆಫರ್ ಮಾಡುವಂಥ ಬುಕ್ಗಳಲ್ಲಿ ನ್ಯೂರಾಲಜಿ ಬಗ್ಗೆ ಓದ್ತಾ ಇದ್ದಾರೆ. ಅದು ನೀವು ಬರೆದಿರುವಂಥದ್ದು. ಅದ್ರ ಬಗ್ಗೆ ಹೇಳೋದಾದರೆ ಸರ್? ಅಲ್ಲ, ಅದು ಇಟ್ಸ್ ಓನ್ಲಿ ರೆಕಗ್ನಿಷನ್ ಆಫ್ ಕಂಟಿನ್ಯೂಸ್ ವರ್ಕ್ ಇನ್ ಒನ್ ಏರಿಯಾ. ನಮಗೆ ಕೆಲವು ಏರಿಯಾಸ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಈಗ ಈ ತಲೆನೋ ಕುತ್ತಿಗೆನೋ ಸೇರೋ ಜಾಗದಲ್ಲಿ ಜಾಸ್ತಿ ಸರ್ಜರಿ ಮಾಡಿರ್ತೀವಿ, CV ಜಂಕ್ಷನ್ ಅಂತ ಹೇಳ್ತೀವಿ ಆ ಥರ. ಆಮೇಲೆ ಈ ಟ್ರೈಜೆಮಿನಲ್ ನ್ಯೂರಾಲಜಿಯಾ, ಮೂಗಿಂದ ಮಾಡೋ ಸರ್ಜರಿ, ಇದರಲ್ಲೆಲ್ಲ ಎಕ್ಸ್ಪರ್ಟೀಸ್ ಇರೋದ್ರಿಂದ ಆ ಎಕ್ಸ್ಪರ್ಟೀಸ್ ಬೇಸ್ ಮಾಡಿ ಆ ಎಕ್ಸಾಂಪಲ್ಸನ್ನು ಕೋಟ್ ಮಾಡಿ ನಾವು ಬರೀತೀವಿ. ಬಟ್ ನಾವು ನಮ್ದು ಎಕ್ಸ್ಪೀರಿಯನ್ಸ್ ಮಾತ್ರ ಬಗ್ಗೆ ಹೇಳಲ್ಲ. ಅದಕ್ಕೆ ನಾವು ಸುಮಾರು ಲಿಟ್ರೇಚರನ್ನು ಓದಬೇಕು. ಎಲ್ಲ ಓದ್ಬಿಟ್ಟು ಅದರಲ್ಲಿ ಯಾವ್ದು ಬೆಸ್ಟ್ ಇದೆಯೋ ಅದನ್ನು ತಗೋಬೇಕು. ಅದು ಹೇಗೆ ನಮ್ಮ ಎಕ್ಸ್ಪೀರಿಯನ್ಸಿಗೆ ಡಿಫರ್ ಆಗುತ್ತೆ, ವೇರ್ ಆರ್ ವಿ ಡೂಯಿಂಗ್ ಬೆಟರ್, ವೇರ್ ಆರ್ ವಿ ಡೂಯಿಂಗ್ ವರ್ಸ್ ಅಂತೆಲ್ಲ ನಾವು ಡಿಸೈಡ್ ಮಾಡಿಕೊಂಡು ಆಮೇಲೆ ಆ ಚಾಪ್ಟರ್ಸನ್ನು ಬರೀತೀವಿ. ಆ್ಯಂಡ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್, it's a beautiful thing. Those things come just naturally. We don't seek any awards. ನಾವು ಯಾವುದನ್ನು ಹುಡ್ಕೊಂಡು ಹೋಗ್ತಾ ಇಲ್ಲ, ಅದು ಹಾಗೆ ಬರ್ತದೆ. ಅದು if you keep doing good work, it is always recognized. ಅದಕ್ಕೆ ನಾವು ಏನು we don't have to cry from the rooftops, we don't have to make any big advertisement or anything. A good work will always be recognized. It will be recognized by the patients, it will be recognized by the society, it will be recognized by also your peers. ನಮ್ಮ ಜೊತೆ ಇರೋ ನ್ಯೂರೋಸರ್ಜನ್ಸ್ ಇರ್ತಾರಲ್ಲ, ಅವರು ರೆಕಗ್ನೈಸ್ ಮಾಡ್ತಾರೆ. ಅದಕ್ಕೆ ಕನ್ಸಿಸ್ಟೆನ್ಸಿ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಜಸ್ಟ್ ಸ್ಟೇಯಿಂಗ್ ಪವರ್. ಈಗ ಕೆಲವರು ಏನು ಮಾಡ್ತಾರೆ, ಒಂದು ಹಾಸ್ಪಿಟ್ಲಲ್ಲಿ ಒಂದು 6 ತಿಂಗಳು ವರ್ಕ್ ಮಾಡ್ತಾರೆ, ಆಮೇಲೆ ಟಕ್ ಅಂತ ಇನ್ನೊಂದು ಕಡೆ ಶಿಫ್ಟ್ ಮಾಡ್ತಾರೆ. ಈ ಥರ ಮಾಡ್ತಾ ಹೋಗ್ತಾ ಇದ್ದರೆ ಎಲ್ಲೂ ನೀವು ಒಂದು ಯು ಡೋಂಟ್ ಪುಟ್ ರೂಟ್ಸ್ ಎನಿವೇರ್. ರೂಟ್ಸ್ ಇರಬೇಕು. ಯು ಶುಡ್ ಆಲ್ವೇಸ್ ರಿಮೈನ್ ಗ್ರೌಂಡೆಡ್, ರೂಟೆಡ್. ಆವಾಗಲೇ ಈ ಥರ ನಿಮಗೆ ರೆಕಗ್ನಿಷನ್ ಸಿಗತ್ತೆ. ಸರ್, ಇನ್ನೇನು ಈ ಪಾಡ್ಕಾಸ್ಟ್ನ
ಕೊನೆ ಹಂತದಲ್ಲಿದ್ದೀವಿ. ಅದಕ್ಕಿಂತ ಮುಂಚೆ ನನಗೊಂದು ವಿಷಯದ ಬಗ್ಗೆ ಕೇಳಬೇಕಂತ. ಸೊ ಈಗ ಯಾವಾಗಲೂ ನಾನೇನಾದರೂ ಎಕ್ಸಾಮ್ಗೆ ಹೋಗ್ತಿದ್ರೆ ಅಥವಾ ಶೂಟ್ಗೆ ಹೋಗ್ತಿದ್ರೆ ಐ ಆಲ್ವೇಸ್ ಟೇಕ್ ಸಮ್ ಅಡ್ವೈಸ್ ಅಥವಾ ಒಂದು ಒಳ್ಳೆ ಮಾತು ಕೇಳಿಸ್ಕೋಬೇಕು ಅಥವಾ ವಾಟ್ ಇಸ್ ದ ರಿಯಾಲಿಟಿ ಅನ್ನೋದು ನಂಗೆ ಗೊತ್ತಾಗಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ನೀವು ದಿನಾ ಸರ್ಜರೀಸ್ ಮಾಡ್ತಾನೆ ಇರ್ತೀರಾ. ಸೊ ಸರ್ಜರಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಪೇಷಂಟ್ನ ನೀವು ಡೆಫಿನೆಟ್ಲಿ ಕೌನ್ಸಿಲ್ ಮಾಡೇ ಮಾಡ್ತೀರಾ, ಅವ್ರ ಜೊತೆಗೆ ಮಾತಾಡ್ತೀರಾ. ಲೈಕ್ ಹೇಗಿರುತ್ತೆ ಸರ್ ಅದು ಅಂತ? ಅದು ಜಸ್ಟ್ ಬಿಫೋರ್ ಆಪರೇಷನ್ ಮಾತ್ರನೇ ಅಲ್ಲ, ಹಾಂ, ಫಸ್ಟ್ ಕಾಂಟ್ಯಾಕ್ಟಿಂದಲೇ ಶುರು ಆಗುತ್ತೆ. ಅದು ವಾವ್, OP-ಯಲ್ಲಿ ಫಸ್ಟ್ ನೋಡ್ತೀವಲ್ಲ, ಆವಾಗಿಂದಲೇ ಪೇಷಂಟ್ ಮೈಂಡನ್ನು ಸ್ವಲ್ಪ ಪ್ರಿಪೇರ್ ಮಾಡ್ತೀವಿ. ಈ ಪೇಷಂಟ್ಗೆ ಸರ್ಜರಿ ಬೇಕೇ ಬೇಕಂತ ಹೇಳಿದ್ರೆ ಅದನ್ನು ನಿಮಗೆ ಯಾವ ಥರ ಕಾಯಿಲೆ ಇದೆ, ಅದಕ್ಕೆ ಏನೇನು ಟ್ರೀಟ್ಮೆಂಟ್ಸ್ ಇದೆ, ಯಾಕೆ ನಾವು ಸರ್ಜರಿ ಮಾಡ್ತಾ ಇದ್ದೀವಿ, ಸರ್ಜರಿಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅದನ್ನೆಲ್ಲ ಹೇಳ್ತೀವಿ. ಇದರಲ್ಲಿ ಏನು ಕಷ್ಟ ಅಂತ ಹೇಳಿದರೆ, ಎಲ್ಲ ಸರ್ಜರಿಗೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಕೆಲವುದರಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಬರ್ಬೋದು, ಚಾನ್ಸಸ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನಾವು. ಹೌದು ಹೌದು, ಆದರೆ ಅದನ್ನು ಹೇಗೆ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ. ಅಲ್ಲೇ ಎಕ್ಸ್ಪೀರಿಯನ್ಸ್ ಅನ್ನೋದು ಬರ್ತದೆ. ವರ್ಕ್ ಆಗುತ್ತೆ. ಸೊ ಕೆಲವು ಡಾಕ್ಟ್ರುಗಳು ನಾವು ನೋಡಿದ್ರೆ ನಿಮಗೆ ಇದೆಲ್ಲ ಆಗ್ಬೋದಪ್ಪ ಅಂತ ಹೇಳಿದರೆ ಪೇಷಂಟ್ ಹೆದರ್ಕೊಂಡ್ಬಿಡ್ತಾರೆ. ಸೊ ಟ್ರೂತನ್ನು ಹೇಳಬೇಕು, ನಾವು ಯಾವುದು ನಿಜಾನೋ ಅದನ್ನು ಹೇಳಬೇಕು, ಆದರೆ ಪೇಷಂಟನ್ನು ಹೆದರಿಸಬಾರ್ದು. ಹೌದು, ದಟ್ ಈಸ್ ವೇರ್ ದಿ ಟೆಕ್ನಿಕ್ ಕಮ್ಸ್ ಇನ್. ಇದನ್ನೆಲ್ಲ ನಾವು ಸ್ವಲ್ಪವಾಗಿ ಚಿಕ್ಕ ಡೋಸಲ್ಲಿ ಕೊಡ್ತೀವಿ. ಫಸ್ಟ್ ಆಪ್ರೇಷನ್ ಬೇಕಾಗತ್ತೆ, ಅದರಲ್ಲಿ ಇದೆಲ್ಲ ಒಳ್ಳೇದಾಗ್ಬೋದು ಅಂತ ಹೇಳ್ತೀವಿ. ಆಮೇಲೆ ಸ್ವಲ್ಪ ಆಪ್ರೇಷನ್ ಹತ್ತಿರ ಬರುವಾಗ ಇನ್ನು ಸ್ವಲ್ಪ ಇಂಥದ್ದು ಪ್ರಾಬ್ಲಮ್ಸ್ ಎಲ್ಲ ಬರ್ಬೋದು ಅಂತ. ಆದರೆ ಕೆಲವ್ರಿಗೆ ಮಾತ್ರ ಬರುತ್ತೆ, ಇಷ್ಟು ಪರ್ಸೆಂಟಲ್ಲಿ ಮಾತ್ರ ಬರುತ್ತೆ ಅಂತ ಹೇಳ್ತೀವಿ. ಅಂದರೆ ಅದನ್ನು ನಂಗೆ ಆಗ್ಬಿಡ್ತಾ ಅಂತ ಒಂದು ಭಯದಲ್ಲಿ ಕೇಳ್ತಾರೆ. 100 ಜನಕ್ಕೆ ಮಾಡಿದ್ರೆ ಯಾವುದೋ ಒಂದು 4-5 ಜನಕ್ಕೆ ಈ ಥರ ಆಗ್ಬೋದು ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಆಗ ಯಾವಾಗಲೂ ಪೇಷಂಟ್ ಹತ್ರ ನಾವು ಟ್ರೂತನ್ನು ಹೇಳ್ತೀವಿ, ಆದರೆ ಕಂಪ್ಲೀಟ್ ಟ್ರೂತನ್ನು ಹೇಳೋದು ಅವರು ರಿಲೇಟಿವ್ಸ್ಗೆ, ಫ್ಯಾಮಿಲಿಗೆ, ಅವ್ರಿಗೆ ಗೊತ್ತಾಗಬೇಕು ವಾಟ್ ದೇ ಆರ್ ಲೆಟಿಂಗ್ ದೆಮ್ಸೆಲ್ವ್ಸ್ ಇಂಟು ಅಂತ ಅನ್ನೋದು ಗೊತ್ತಾಗಬೇಕು. ಸೊ ಇದರಲ್ಲಿ ನೀವು ಹೇಳೋ ವಿಷಯಕ್ಕಿಂತ ಅದನ್ನು ಹೇಗೆ ಹೇಳ್ತೀರಿ ಅನ್ನೋದು ಬಹಳ ಮುಖ್ಯ. ಆ ಟೋನು, ಆ ಇಂಟೋನೇಷನ್, ವಾಟ್ ಯು ಕನ್ವೆ. ಇದರಲ್ಲಿ ವರ್ಬಲ್ ಕಮ್ಯುನಿಕೇಷನ್ ಅಂತಿದೆ. ಅಂದರೆ ನಾವು ಮಾತಿಂದ ನಾವು ಮಾತು ಹೇಳೋದ್ರಲ್ಲಿ ಅವರು ಒಂದು 50% ಅರ್ಥ ಮಾಡ್ಕೊಡ್ತಾರೆ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ಅದಕ್ಕೆ ಪದೇ ಅದನ್ನೇ ಹೇಳ್ತಾ ಇರ್ತೀವಿ, ರಿಪೀಟೆಡ್ ಆಗಿ ಹೇಳ್ತೀವಿ. ಸೊ ದಟ್ ಲಿಟಲ್ ಮೋರ್ ಗೋಸ್ ಇನ್ಸೈಡ್. ಅದಕ್ಕಿಂತ ಜಾಸ್ತಿ ಏನಂದರೆ ಅವರು ನಾನ್ ವರ್ಬಲ್ ಕಮ್ಯುನಿಕೇಷನ್, ವಾಟ್ ಕೈಂಡ್ ಆಫ್ ಏರ್ ದಟ್ ಯು ಗಿವ್. ಯು ಶುಡ್ ಗಿವ್ ಅ ಕ್ವೈಟ್, ಕಾಮ್ ಆ್ಯಂಡ್ ಕಾನ್ಫಿಡೆಂಟ್ ಆಟಿಟ್ಯೂಡ್. ಕ್ವೈಟ್, ಕಾಮ್, ಕಾನ್ಫಿಡೆಂಟ್ ಆಟಿಟ್ಯೂಡ್. ಅದಿದ್ದರೆ ಪೇಷಂಟ್ಸ್ ವಿಲ್ ಬಿ ಮೆಂಟಲಿ ಪ್ರಿಪೇರ್ಡ್. ಆ್ಯಂಡ್ ದೇ ಶುಡ್ ಆಲ್ಸೋ ನೋ ದಟ್ ಯು ಆರ್ ಟ್ರೈಂಗ್ ಟು ಪುಟ್ ಇನ್ ಯುವರ್ ಬೆಸ್ಟ್ ಎಫರ್ಟ್. ಅಂದರೆ everybody knows all surgery cannot succeed, some failures may be there, many surgeries will succeed, but ಹಾಗಿದ್ರೂ ನಮ್ಮ ಡಾಕ್ಟ್ರು ಎಷ್ಟೋ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನು ಅನ್ನೋ ಫೀಲಿಂಗ್ ಯಾವಾಗಲೂ ಇರಬೇಕು. ಆ ಫೀಲಿಂಗ್ ಕೊಡೋದೇ ಬಹಳ ಮುಖ್ಯ. ಆ್ಯಂಡ್ ದಟ್ ಕಮ್ಸ್ ಓವರ್ ಎಕ್ಸ್ಪೀರಿಯನ್ಸ್. ಆ ವೈಬ್ ಕೊಡಬೇಕು. ನೀವು ಸುಮಾರು ಸಲ ಎಲ್ಲದಕ್ಕೂ ನಮಗೆ ಫಸ್ಟು ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು. ಹೌದು ಹೌದು, ಜಾಸ್ತಿ ಈಗಿನ ಕಾಲದಲ್ಲಿ ಬ್ಯುಸಿ ಡಾಕ್ಟರ್ಸ್ಗೆ ಅದೊಂದೇ ಪ್ರಾಬ್ಲಮ್, ಟೈಮ್ ಇಲ್ಲ. ಯಾರಾದರೂ ಒಬ್ಬರು ಹೇಳ್ತಾರೆ ಅಂದ್ಬಿಟ್ಟು ನಾವು ಬಿಡೋಕ್ಕಾಗಲ್ಲ ಅದನ್ನು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ವರ್ತ್ ಸ್ಪೆಂಡಿಂಗ್ ದ ಟೈಮ್ ಆನ್. ನಿಮ್ಮ ಜೂನಿಯರ್ಸ್ಗೆ ಹೇಳಿ ನೀವು ಮಾತಾಡಿ ಅಂತ ಹೇಳೋಕ್ಕಾಗಲ್ಲ. ದೀಸ್ ಆರ್ ಆಲ್ ಪರ್ಸನಲಿ ಟು ಬಿ ಕನ್ವೇಡ್. ದಟ್ಸ್ ಸೋ ಕೈಂಡ್ ಆಫ್ ಯು ಡಾಕ್ಟರ್. ಸೊ ನನಗೆ ನಿಮ್ಮ ಒಟ್ಟಿಗೆ ಒಂದು ಪುಟ್ಟ ರ್ಯಾಪಿಡ್ ಫೈರ್. ಓಕೆ, ಅಂದರೆ ಟೆನ್ಷನ್ ಮಾಡ್ತೀರಿ? ಇಲ್ಲ, ನಾನು ನಿಮಗೆ ಫುಲ್ ಹಿಂಗ ಅಂತ ಕೇಳಲ್ಲ. ಜಸ್ಟ್ ನನ್ನ ಕ್ಯೂರಿಯಾಸಿಟಿಗೆ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ರ್ಯಾಪಿಡ್ ಫೈರ್ ಅಂದರೆ ನಾನು ರ್ಯಾಪಿಡ್ ಆಗಿ ರ್ಯಾಪಿಡ್ ಆಗಿ ಪಟ್ ಅಂತ ಹೇಳ್ತೀನಿ, ಆದರೆ ಚಿಕ್ಕದಾಗಿ ಹೇಳಲ್ಲ. ಸ್ವಲ್ಪ ಎಕ್ಸ್ಪ್ಲೇನ್ ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ಸ್ ಸೋ ಸ್ವೀಟ್. ನೋಡಿ, ನಮ್ಗೆ ಯೂಶಲಿ ಟೈಮ್ ಇಲ್ಲ, ಪಟ್ ಅನ್ನೋರ್ ಮಧ್ಯೆ ಒಂದು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ವಿಲ್ ಟೇಕ್ ಅ ಟೈಮ್, ವಿಲ್ ಕ್ಲಾರಿಫೈ ಅನ್ನೋರು ಸಿಕ್ಕಿರೋದೇ ನಮಗೆ ಪುಣ್ಯ. ಸೊ ಲೆಟ್ಸ್ ಸ್ಟಾರ್ಟ್ ಸರ್. ಸೊ ನಿಮಗೆ ತುಂಬ ಇಷ್ಟವಾಗಿರುವಂಥ ಒಂದು ಕನ್ನಡ ಪದ? ಕಾವೇರಿ. ವಾವ್. ಕಾವೇರಿ ನದಿ ಎಷ್ಟೋ ಥಾಟ್ಸನ್ನು ಅದು ಡೆವಲಪ್ ಮಾಡಿದೆ. ಅದಕ್ಕೆ ನಾನು ಆರ್ಟಿಕಲ್ ಒಂದು ಬರೆದಿದ್ದೀನಿ. ತ್ಯಾಗರಾಜ ಗೊತ್ತಿರ್ಬೇಕು ನಿಮಗೆ, ಇಂಪಾರ್ಟೆಂಟ್ ಕರ್ನಾಟಿಕ್ ಮ್ಯೂಸಿಕ್ ಕಂಪೋಸರ್. ಅವರನ್ನು ಇಂಥ ಹಾಡುಗಳೆಲ್ಲ ಅವರು ಮಾಡೋಕ್ಕೆ, ಇಷ್ಟೊಂದು ಕವನಗಳು ಮಾಡೋಕ್ಕೆ
ಯಾವುದು ಸ್ಟಿಮ್ಯುಲಸ್ ಆಗಿತ್ತು ಅಂತ ಹೇಳಿದರೆ ಅದು ಕಾವೇರಿ ಅಂತ ನಾನು ರಿಸರ್ಚ್ ಅನಾಲಿಸಿಸ್ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬೇರೆ ಬರೆದಿದ್ದೀನಿ. ಸೊ ಕಾವೇರಿ ಎಷ್ಟೋ ಇದು ಐ ಥಿಂಕ್ ಇಟ್ಸ್ ಮೋರ್ ಆಫ್ ಅನ್ ಇಮೋಷನ್, ಎಸ್ಪೆಷಲಿ ಇನ್ ಕರ್ನಾಟಕ. ಹೌದು ಸರ್. ಇನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಮಾಡುವಂಥ ಹವ್ಯಾಸ ಯಾವುದು? ಲೈಕ್ ಕ್ರಾಸ್ ವರ್ಡ್ ಆಗಿರ್ಬೋದು, ವಾಟ್ ಎವರ್. ಕ್ರಾಸ್ವರ್ಡ್, ನಾಟ್ ಓನ್ಲಿ ಡೂಯಿಂಗ್ ಕ್ರಾಸ್ವರ್ಡ್ ಪಜಲ್ಸ್ ಬಟ್ ಆಲ್ಸೋ ಮೇಕಿಂಗ್ ಕ್ರಾಸ್ವರ್ಡ್ಸ್. ದಟ್ ಈಸ್ ಕಂಪೋಸಿಂಗ್ ಕ್ಲೂಸ್. ಸೊ ಒಂದು ವಾಟ್ಸಪ್ ಗ್ರೂಪ್ ಇಟ್ಟಿದ್ದೀವಿ, ಅದರಲ್ಲಿ ನಾವು ಶೇರ್ ಮಾಡ್ತೀವಿ ಒಬ್ಬೊಬ್ರು ಕಂಪೋಸ್ ಮಾಡೋ ಕ್ಲೂಸ್ ಅನ್ನ. ಅದಕ್ಕೆ ಎಲ್ಲರೂ ಪ್ರೈವೇಟ್ ಆಗಿ ರಿಪ್ಲೈ ಮಾಡ್ತಾರೆ. ಆಮೇಲೆ 1 ದಿವಸ 2 ದಿವಸ ಆದ್ಮೇಲೆ ಅದಕ್ಕೆ ಯಾವ ಆನ್ಸರ್ ಅಂತ ನಾವು ಕೊಡ್ತೀವಿ. ಇದು ವಾಟ್ಸಪ್ ಗ್ರೂಪ್ಸ್ ಎಲ್ಲ ನಿಮ್ಗೆ ಗೊತ್ತು. ಇವತ್ತು ಸ್ಟಾರ್ಟ್ ಆಗುತ್ತೆ, 5 ದಿವಸ ಎಲ್ಲರೂ ಇಂಟ್ರೆಸ್ಟ್ ಆಗಿರ್ತಾರೆ, ಆಮೇಲೆ 1 ತಿಂಗಳಾದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ, ಯಾವುದು ಪೋಸ್ಟಿಂಗ್ ಇರೋದಿಲ್ಲ. ಇದು 2020 ಇಂದ ಇದು ನಡೀತಾ ಇದೆ. 6 years ಆಗಿದೆ. 6 years ಆಗಿ ಮಾಡ್ತಾ ಇದ್ವಿ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ. ಅದರಲ್ಲಿ ಈ ಪಜಲ್ಸ್ ಬಿಟ್ಟು ಬೇರೆ ಯಾವುದೂ ಬರೋದಿಲ್ಲ. ಸೊ ಪಜಲ್ಸ್ ಸಾಲ್ವ್ ಮಾಡೋದು ಮಾತ್ರ ಅಲ್ಲ, ಪಜಲ್ಸ್ ಕ್ರಿಯೇಟ್ ಮಾಡೋದು ಇದೆಯಲ್ಲ, ದಟ್ ಈಸ್ ಅ ವೆರಿ ಗುಡ್ ಬ್ರೈನ್ ಸ್ಟಿಮ್ಯುಲಸ್. ಬ್ರೈನ್ ಸ್ಟಿಮ್ಯುಲಸ್ ಅಂದರೆ ದಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್. ಅಂಡ್ ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಇದನ್ನೆಲ್ಲ ಮಾಡಿದ್ರೆ ನಿಮ್ಮ ಬ್ರೈನ್ ಚೆನ್ನಾಗಿರ್ತದೆ, ಯಂಗ್ ಆಗಿರುತ್ತೆ, ಏಜಿಂಗ್ ಚೇಂಜಸ್ ಅಷ್ಟು ಬರೋದಿಲ್ಲ ಅಂತ ಪ್ರೂಫ್ ಇದೆ. ಇವತ್ತಿನ ಯಂಗ್ ಡಾಕ್ಟರ್ಸ್ಗೆ ನೀವು ಕೊಡುವಂಥ ಒಂದು ಅಡ್ವೈಸ್? Spend time with your patient. Wow. That is what they don't have. They are in a hurry. Don't be in a hurry. You've got a long life to live. And you can take things slowly. Slow down. Ade innondu, also pay attention to your health and to your family. This is the biggest advice I can give to young doctors today. Keep Very updating. nice. Keep learning. When you keep learning, you definitely your work will become better. ನೀವು ಸರ್ಜರಿ ಎಲ್ಲ ಮುಗಿಸಿ ಅಥವಾ ನಿಮ್ಮ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಮನೆಗೆ ಹೋದ ತಕ್ಷಣ ನಿಮಗೆ ತುಂಬ ಕಾಮ್ ಫೀಲ್ ಮಾಡಿಸುವಂಥ ಒಂದು ರಾಗ? ಸಹನ. ಏನಾದರೂ ಹೇಳ್ಬೋದಾ ಸರ್? ಆ ರಾಗದಿಂದ ಏನಾದರೂ ಹಾಡು ಅಥವಾ ಹಮ್ಮಿಂಗ್? ನಂದೇ ಒಂದು ಹಾಡಿದೆ. ಅದರಲ್ಲಿ ಏನು ಕೇಳ್ತೀವಿ ಅಂದರೆ, ರಾಮನಿಗೆ ಕೇಳ್ತೀವಿ, ಇಷ್ಟೊಂದು ಸುಂದರವಾದ ಮುಖ ನಿನಗೆ ಹೆಂಗ್ ಬಂತು ಅಂತ. ಸೊ ತಮಿಳ್ನಲ್ಲಿ ಬರೆದಿದ್ದೀನಿ ಈ ಹಾಡು. ಇತ್ತನೈ ನೀಯ ಪದನಂ ಎಪ್ಪಡಿ ಪೆಟ್ರಾಯ್ ರಾಮ ಕಾರಣಂ ಸೊಲ್ಬಾಯ್. ಅವನನ್ನೇ ಕೇಳ್ತಾ ಇದ್ದೀವಿ. ಯಾಕೆ ಹೆಂಗೆ? ಇದು ನಿಮ್ಮ ಆ ಪಾಯಸ ಕೊಟ್ನಲ್ಲ ದಶರಥ, ಆ ಸ್ವೀಟ್ನೆಸ್ ಇನ್ನೂ ಇದೆಯಾ ನಿನ್ನ ಮುಖದಲ್ಲಿ? ಸೋ ಸ್ವೀಟ್. ನಿಮ್ಮ ಅಮ್ಮ ಕೌಸಲ್ಯ ಅವರು ಚೆನ್ನಾಗಿ ಹಾಲು ಸಕ್ಕರೆ ಎಲ್ಲ ಕಲಸಿ ನಿನಗೆ ಕೊಟ್ರಲ್ಲ, ಆ ಸ್ವೀಟ್ನೆಸ್ ಇದೆಯಾ? ಅಥವಾ ಶಬರಿ ಕೊಟ್ಲಲ್ಲ ಹಣ್ಣುಗಳು, ಅದೊಂದು ಸ್ವೀಟ್ನೆಸ್ ಇದೆಯಾ ಅಂತ ರಾಮನನ್ನೇ ಕೇಳ್ತಾ ಇದ್ವಿ. ಆ ಥರ ಒಂದು ಹಾಡು ಸಹನದಲ್ಲಿ ಮಾಡಿದ್ದೀನಿ. ದಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ವೆರಿ ನೈಸ್. ಇನ್ನು ಬ್ರೈನ್ನ ಹೆಲ್ದಿ ಆಗಿಡೋದಕ್ಕೆ ಯಾವುದಾದ್ರೂ ಸೂಪರ್ ಫುಡ್ಸ್ ಅಂತ ಇದ್ರೆ? I think it is the right mix of foods which is important. ಸ್ಪೆಷಲಿ ಕೆಲವು ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ. ವಾಲ್ನಟ್ ಫಾರ್ ಎಕ್ಸಾಂಪಲ್, ಅದು ನಮ್ಮ ಇಂಡಿಯನ್ ಡಯಟಲ್ಲಿ ವಾಲ್ನಟ್ಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ, ಬಟ್ ವಾಲ್ನಟ್ಸ್ ಆರ್ ಸಪೋಸ್ ಟು ಬಿ ವೆರಿ ಗುಡ್ ಫಾರ್ ಬ್ರೈನ್ ಹೆಲ್ತ್. Like this we can take berries ಕೂಡ ಅಂತ ಹೇಳ್ತಾರೆ. Berries, omega-3 fatty acids, all of these are helpful for brain growth. Important thing is ಈ ಬರೀ ಪ್ರೋಟೀನ್ ಅಂತ ಹೇಳ್ತಾರಲ್ಲ, ಬರೀ ಪ್ರೋಟೀನ್ ಮಾತ್ರ ಬ್ರೈನ್ಗೆ ಜಾಸ್ತಿ ಯೂಸ್ ಆಗಲ್ಲ. ದಟ್ ಬಿಲ್ಡ್ಸ್ ಯುವರ್ ಮಸಲ್, ಇಟ್ ಗಿವ್ಸ್ ಯುವರ್ ಫಿಸಿಕಲ್ ಆಕ್ಟಿವಿಟಿ. ಫಿಸಿಕಲ್ ಆಕ್ಟಿವಿಟಿ ಇಂಪ್ರೂವ್ಸ್ ದ ಬ್ರೈನ್. ಆ ರಿಲೇಷನ್ ಇದೆ. ಬಟ್ ಡೈರೆಕ್ಟ್ ಆಗಿ ಬ್ರೈನ್ ಯೂಸ್ ಮಾಡೋದು ಬರೀ ಗ್ಲೂಕೋಸ್ ಮಾತ್ರನೇ. ಸೊ ಕ್ಯಾಲರಿ ಸ್ಟಾರ್ವ್ಡ್ ಆಗಿರಬಾರ್ದು. ನಾನು ಡಯಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾವ ಕ್ಯಾಲರೀಸ್ ನಾನು ತಗೊಳ್ಳಲ್ಲ ಅಂತ ಹೇಳೋದು ತಪ್ಪೋದು. ಐ ಥಿಂಕ್ ಸರ್, ಈ ಸಿರಿಧಾನ್ಯಗಳನ್ನು ಬಳಸ್ತಿದ್ವಿ ಹಿಂದೆ, ಆ್ಯಂಡ್ ಅಕ್ಕಿ, ಕೆಂಪಕ್ಕಿ ಅಂದರೆ ಯಾವುದೇ ಪಾಲಿಶ್ ಆಗದೆ ಇರುವಂಥ ಅಕ್ಕಿಗಳನ್ನು ಬಳಸ್ತಿದ್ವಿ, ಹೆಚ್ಚೆಚ್ಚು ತರಕಾರಿಗಳನ್ನು ಬಳಸ್ತೀವಿ. ಐ ಥಿಂಕ್ ಇದೆಲ್ಲ ತುಂಬ ಅದಕ್ಕೆ ಹೇಳಿದೆ ಕರೆಕ್ಟ್ ಮಿಕ್ಸ್ಚರ್ ಇರಬೇಕಂತ. ಈ ಕೆಂಪು ಅಕ್ಕಿ ಹೇಳಿದ್ರಲ್ಲ, ಅಂದರೆ ಹ್ಯಾಂಡ್ ಪೌಂಡ್ ರೈಸ್ ಅಂತ ಹೇಳ್ತಾರೆ. ಆ ಹ್ಯಾಂಡ್ ಪೌಂಡ್ ರೈಸಲ್ಲಿ ವೈಟಮಿನ್ B1 ಇರುತ್ತೆ. ವೈಟಮಿನ್ B1 ಇಸ್ ವೆರಿ ಎಸೆನ್ಷಿಯಲ್, ನರ್ವ್ಸ್ಗೆಲ್ಲ ತುಂಬ ಎಸೆನ್ಷಿಯಲ್ ಅದು.
ಸೊ ಅದು ಜಾಸ್ತಿ ಅಮೌಂಟ್ ಇರುತ್ತೆ. ಪಾಲಿಷ್ ಮಾಡ್ತಾ 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 ಅದರಲ್ಲಿ B1 ಕಂಟೆಂಟ್ ಕಂಪ್ಲೀಟಾಗಿ ಹೋಗ್ಬಿಡ್ತದೆ. ಸೊ ಅದರಿಂದ ನಮ್ಮ ಟ್ರೆಡಿಷನಲ್ ಫುಡ್ millets, ಪ್ರಾಕ್ಟೀಸಸ್, ಮಿಲ್ಲೆಟ್ಸ್, ದೇವರ್ ಆಲ್ ವೆರಿ ಇನ್ಕ್ಲೂಸಿವ್. ಆಲ್ ಸಾರ್ಟ್ ಆಫ್ ಥಿಂಗ್ಸ್ ವೆರ್ ಇನ್ಕ್ಲೂಡೆಡ್ ಇನ್ ದ ಡಯಟ್. ಹೌದು ಈ ಥರ ಹೈಲಿ ರಿಫೈನ್ಡ್ ಪ್ಯಾಕೇಜ್ಡ್ ಫುಡ್ಸ್ ಎಲ್ಲ ಹೌದು, ಏನೂ ಇರಲಿಲ್ಲ ಅವಾಗ. ಹೌದು. ಅವಾಗ ತುಂಬ ಹೆಲ್ತ್ ಚೆನ್ನಾಗಿ ಅವರು ಏನು ಎಫರ್ಟ್ ಇಲ್ಲದೆ ಮೇಂಟೈನ್ ಮಾಡ್ತಿದ್ರು. ಈಗ ನಾವು ಅದನ್ನೆಲ್ಲ ಓದಿ ತಿಳ್ಕೊಂಡ್ಬಿಟ್ಟು ನಮ್ಮ ಡಯಟ್ ಅನ್ನು ಫೋರ್ಸ್ಫುಲ್ ಆಗಿ ಚೇಂಜ್ ಮಾಡಿ ಎಲ್ಲ ಮಾಡ್ಬೇಕಾಗತ್ತೆ ಹೌದು ನಾವು. ಹೌದು ಅವಾಗೆಲ್ಲ ಎಲ್ಲಿ ನೀವು ಹೇಳ್ದಂಗೆ ಆಂಬ್ಲಿ, ಗಂಜಿ, ಅಷ್ಟೇ. ಕಾಳು ಪಲ್ಯ ಇವೆಲ್ಲ ತುಂಬಾ ಕಾಮನ್, ಲೈಕ್ ಎಲ್ರು And ಮನೇಲಿ ಎಲ್ರು ಮಾಡ್ತಾ ಇದ್ರು. ಹಸಿವೆ ಆಗಿದ್ರೆ ಮಾತ್ರ ಊಟ ಮಾಡಿದ್ರು. ಹೌದು ಅಂಡ್ ಸಾಕಷ್ಟು ಫಿಸಿಕಲ್ ಆಕ್ಟಿವಿಟಿ ಇತ್ತು. ಈಗ ಸ್ನಾನ ಮಾಡಬೇಕಾದ್ರೆ ಎಲ್ಲರೂ ರಿವರ್ ಸೈಡಿಗೆ ಹೋಗ್ತಾ ಇದ್ರು, ಹೌದು ಅದೇ ವಾಕಿಂಗ್ ಆಗ್ಬಿಡ್ತು. ಈಗ ನಾವು ಬೆಡ್ಡಿಂದ ಇದ್ರೆ ಅಲ್ಲಿ ಬಾತ್ರೂಮ್ ಇದೆ, ಹೌದು ಎಲ್ಲಿ ಆಕ್ಟಿವಿಟಿ ಮಾಡಕ್ ಸಾಧ್ಯನೇ ಇಲ್ಲ. ದಟ್ ಈಸ್ ಆಕ್ಟಿವಿಟಿ ಅಂತ ಸೆಪ್ರೇಟ್ ಆಗಿ ಮಾಡ್ಬೇಕಾಗಿರ್ಲಿಲ್ಲ ಹೌದು. ಆಗಿನ ಕಾಲದಲ್ಲಿ. ಅವರು ಲೈಫಲ್ಲಿ ಅದು ಇನ್ಬಿಲ್ಟ್ ಆಗೋಯ್ತು. ಆ ಥರ ನಾವು ಮಾಡ್ಕೊಂಡ್ರೆ ಬೆಟರ್ ಅಂತೀವಿ. ಸೊ ಸರ್, ಫೈನಲಿ ಲೈಕ್ ಇವಾಗಿನ ಲೈಫ್ ಸ್ಟೈಲ್ಗೆ, ಯಂಗ್ಸ್ಟರ್ಸ್ಗೆ ನೀವು, ಬಿಕಾಸ್ ಬ್ರೈನ್ ಇಸ್ ದ ಮಾಸ್ಟರ್, ಇಟ್ಸ್ ಕಿಂಗ್, ಅದೇ ರೂಲ್ ಮಾಡೋದು ನಮ್ಗೆಲ್ಲದನ್ನು. ಸೊ ಆ ರೂಲ್ ಮಾಡುವಂಥ ಬ್ರೈನ್ ಹೆಲ್ತ್ನ ಚೆನ್ನಾಗಿ, ಬಿಕಾಸ್ ನಾವು ಹೆಲ್ತ್ ಚೆನ್ನಾಗಿ ನೋಡ್ಕೋಬೇಕು ಅಂತ ಜಿಮ್ ಮಾಡ್ತೀವಿ, ಅದು ಮಾಡ್ತೀವಿ, ಬಟ್ ಬ್ರೈನ್ಗೂ ಜಿಮ್ ಬೇಕು, ಲೈಕ್ ಬ್ರೈನ್ಗೂ ಆಕ್ಟಿವಿಟಿ ಬೇಕು, ಬ್ರೈನ್ಗೂ ನೀವು ಹೇಳ್ದಂಗೆ ಪುಷ್ ಬೇಕು, ಸ್ಟಿಮ್ಯುಲೇಷನ್ ಬೇಕು. ಸೊ ಇದಕ್ಕೆ ಓವರ್ ಆಲ್ ಆಗಿ ಒಂದು ಬ್ರೀಫ್ ಆಗಿ ಏನಾದರೂ ನೀವು ಹೇಳೋದಾದ್ರೆ, ನಿಮ್ಮ ಬ್ರೈನ್ ಹೆಲ್ತ್ನ ಈ ರೀತಿಯಾಗಿ ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳೋದಾದ್ರೆ. 3-4 ವಿಷಯ ಇದೆ. Yes. ಒಂದು, ಸ್ಟ್ರೆಸ್ ತಗೋಬೇಡಿ, ಚೆನ್ನಾಗಿ ನಿದ್ದೆ ಮಾಡಿ. ಅದಾಗಲ್ವಲ್ಲ ಸರ್, ಏನ್ Correct ಆಗಿ ಮಾಡೋದು? ನಿದ್ದೆ ಮಾಡಿ. ಅದನ್ನ ಹೇಗಾದ್ರೂ ಕಂಟ್ರೋಲ್ ಮಾಡಕ್ಕೆ ನಾವು ಕಲ್ತ್ಕೋಬೇಕಾಗತ್ತೆ. ದಟ್ಸ್ ವೆರಿ ಲೈಕ್ ಎಸೆನ್ಷಿಯಲ್. ಸ್ಟ್ರೆಸ್ ಅಂದ್ರೆ ಲೈಕ್ ನಾವು ಎಕ್ಸರ್ಸೈಸ್ ಮಾಡೋದ್ರಿಂದ ಅಥವಾ ಈ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಐ ಥಿಂಕ್ ಅದು ಕಡಿಮೆ ಖಂಡಿತವಾಗಿ ಹೆಲ್ಪ್ ಮಾಡಬಹುದು. ಮಾಡುತ್ತೆ. ನಾವು ಯಾವಾಗಲೂ ಅಡ್ವೈಸ್ ಮಾಡ್ತೀವಿ ಅದನ್ನೆಲ್ಲ ಮಾಡಿ ಅಂತ. ಬಟ್ ನಮಗೆ ನಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡ್ತದೋ ಆ ಥರ ಆಕ್ಟಿವಿಟಿಯನ್ನು ನಾವು ಇದರಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ರಿಸ್ಕ್ರಿಪ್ಷನ್ ಇಲ್ಲ. ಇದನ್ನ ಮಾಡಿ ನಾವೇ ನಿಮ್ಗೆಲ್ಲ ಸರಿ ಹೋಗುತ್ತೆ, ಯಾ ಇದನ್ನೆಲ್ಲ ಟ್ರೈ ಮಾಡಿ, ಯಾವ್ದು ನಿಮ್ಗೆ ಹೆಲ್ಪ್ ಮಾಡುತ್ತೋ ಅದನ್ನು ಕಂಟಿನ್ಯೂ ಮಾಡಿ, ಬಿಡಬೇಡಿ. ಈ ಕಾಲದಲ್ಲಿ ಏನಾಗುತ್ತೆ, ಎಲ್ಲರೂ ಕ್ವಿಕ್ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಯೋಗ ಮಾಡಿದ್ರೆ ನಾಳೆ ನನ್ನ ಸ್ಟ್ರೆಸ್ ಕಮ್ಮಿ ಆಗ್ಬೇಕಂತ. ಆ ಥರದ ಕ್ವಿಕ್ ರಿಸಲ್ಟ್ಸ್ ಯಾವಾಗಲೂ ಸಿಗಲ್ಲ. ಹ್ಯಾವ್ ಪೇಷನ್ಸ್. ಸೊ ದಟ್ ಇಸ್ ದ ನೆಕ್ಸ್ಟ್ ಅಡ್ವೈಸ್. ಸ್ಲೀಪ್ ವೆಲ್, ಡೂ ಎಕ್ಸರ್ಸೈಸ್, ರಿಡ್ಯೂಸ್ ಸ್ಟ್ರೆಸ್, ಆ್ಯಂಡ್ ಲಾಸ್ಟ್ ಥಿಂಗ್ ಇಸ್ ಹ್ಯಾವ್ ಪೇಷನ್ಸ್. ಆ್ಯಂಡ್ ಅದರ್ ಥಿಂಗ್ ಈಸ್ ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಎವ್ರಿಥಿಂಗ್ ಇನ್ ಅವರ್ ಲೈಫ್ಸ್. ಎಷ್ಟೋ ವಿಷಯಗಳು ನಮ್ಮ ಕಂಟ್ರೋಲ್ ಇಲ್ಲದೆ ಹಾಗೆ ನಡೀತದೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಂದು ನಾವು ಕಂಡೀಷನ್ ಮಾಡ್ಕೋಬೇಕು ನಮ್ಮ ಮನಸ್ಸನ್ನು. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎವ್ರಿಥಿಂಗ್ ಡಸಂಟ್ ವರ್ಕ್ ಔಟ್ ಅವರ್ ವೇ. ಸೊ ಲೆಟ್ ಅಸ್ ಬಿ ಪ್ರಿಪೇರ್ಡ್. ಲೈಫ್ ವಿಲ್ ಥ್ರೋ ಚಾಲೆಂಜಸ್ ಅಟ್ ಯು. ವಿ ಶುಡ್ ಬಿ ಪ್ರಿಪೇರ್ಡ್ ಟು ಫೇಸ್ ಇಟ್ ಅಂತೀವಿ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಅದೇ ನಂಗೆ ನಿಜವಾಗ್ಲೂ ನಿಮ್ಮನ್ನ ಕಳ್ಸೋದಕ್ಕೇನೆ ಇಷ್ಟ ಇಲ್ಲ. ಇನ್ನೂ ತುಂಬ ಪ್ರಶ್ನೆಗಳಿದೆ, ಇನ್ನೂ ತುಂಬ ಮಾತಾಡಬೇಕು, ಅದು ಕೇಳಬೇಕಿತ್ತು, ಇದು ಕೇಳಬೇಕು. ಈವನ್ ನನ್ನ ಪರ್ಸ್ನಲ್ ಕ್ವೆಶನ್ಸ್ ತುಂಬ ಇತ್ತು, ಆಯಿತಾ, ಅದನ್ನೆಲ್ಲ ನಾನು ಕಟ್ ಮಾಡಿದ್ದೀನಿ, ಬೇಡ ಅಂತ. ಅದೆಲ್ಲ ಕೇಳಬೇಕು ಅಂತ ಆಸೆ. ಬಟ್ ಡೆಫಿನೆಟ್ಲಿ ನಿಮ್ಮನ್ನು ಬಿಡಲ್ಲ ನಾನು ಪರ್ಸ್ನಲ್ ಆಗಿ ಬಂದು ನಿಮ್ಮನ್ನೊಂದ್ಸಲಿ ಕನ್ಸಲ್ಟ್ ಮಾಡೇ ಮಾಡ್ತೀನಿ. ಬಟ್ ಇಲ್ಲಿವರೆಗೂ ಇಷ್ಟು ಪೇಷಂಟ್ ಆಗಿ, ಇಷ್ಟು ಸಮಾಧಾನದಿಂದ, ಪ್ರೀತಿಯಿಂದ, ಆ ಒಂದು ಫೇತ್ ನನಗೇನೆ ನಂಬಿಕೆ ಹುಟ್ಬಿಡ್ತು. ಅದೇ ನಗುಮೊಗದಿಂದ ನನ್ನೆಲ್ಲ ಪ್ರಶ್ನೆಗಳಿಗೂ ತುಂಬ ಎಲ್ರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ರಾಮ್ ಸರ್. ನಮಸ್ಕಾರ. ನೋಡಿ, ನಿಮ್ಮ ಹೆಸರಲ್ಲಿ ರಾಮ ಇದ್ದಾರೆ, ಕೃಷ್ಣ ಇದ್ದಾರೆ, ಈಶ್ವರ ಇದ್ದಾರೆ. ರಾಮಕೃಷ್ಣ ಈಶ್ವರನ್, ವೈದ್ಯೋ ನಾರಾಯಣ್. ಪೇಷಂಟ್ ಕೇಳಿದ್ರು, ಯಾಕೆ ಬ್ರಹ್ಮನ್ ಮಾತ್ರ ಬಿಟ್ಬಿಟ್ರಿ ಅಂತ. ನಾನೇನ್ ಮಾಡೋದು, ನಮ್ಮ ತಂದೆ ಹೆಸರದ್ದು. ಸೋ ಸ್ವೀಟ್. ಸೊ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ನಾವು ಪ್ರತಿಯೊಬ್ರು. ದೇವ್ರನ್ನ ಕಾಣ್ತೀವಿ ನಿಮ್ಮಿಂದ. ಇನ್ನು ನಿಮ್ಮ ಒಂದು ಅದ್ಭುತವಾದ ಕೈಚಳಕದಿಂದ, ಆ ಒಂದು ಹಸ್ತಗಳಿಂದ ಇನ್ನೂ ನೂರಾರು ಸಾವಿರಾರು ಪೇಷಂಟ್ಗಳಿಗೆ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆಯೇ ನನಗೆ ನಿಮ್ಮ ಹೆಸರನ್ನ ನೋಡಿದೆ, ಆಲ್ಸೋ ನಿಮ್ಮ ಬಗ್ಗೆ ನಾವು ರಿಸರ್ಚ್ ಎಲ್ಲ ಮಾಡಬೇಕಾದ್ರೆ ನೀವು ಕೃಷ್ಣನಾದಂ ಅನ್ನೋವಂಥ ಆಲ್ಬಮ್ಮೇ ಮಾಡಿರೋದ್ರಿಂದ ನಂಗೆ ತುಂಬ ಅಂದರೆ ಕನೆಕ್ಟ್ ಆಗಿದ್ದು ಕೃಷ್ಣ ಅನ್ನುವಂಥ ಅಂಶ. ಕೃಷ್ಣ ಅಂದ ತಕ್ಷಣ ಅವ್ರ ರಿಯಲ್ ಲೈಫಲ್ಲಿ ಅವರ ವಿಷಯಗಳನ್ನು ಯೋಚನೆ ಮಾಡಿದ್ರೆ ಈಸ್ ಅ ಹೀರೋ. ಲೈಕ್ ಎಲ್ಲ ಗುಣಗಳನ್ನು ಹೊಂದಿರುವಂಥ ಒಬ್ಬ ಚಾಣಾಕ್ಷ. ಒಬ್ಬ ಡಾಕ್ಟ್ರಿಗೂ ಆ ಚಾಣಾಕ್ಷತೆ ಇರಲೇಬೇಕಾಗುತ್ತೆ. ಐ ಥಿಂಕ್ ಯು ಹ್ಯಾವ್ ಆಲ್ ದ ಕ್ವಾಲಿಟೀಸ್. ಸೊ ನನ್ನ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಸರ್. ಸರ್, Thank you so much. Thank you so much. Oh, it looks beautiful. Thank you, sir. There's also another song of mine in which I ask Krishna, Huh. are you the father? Huh. Are you the guru? Huh. Are you that simple boy who plays
in the Ground. fields with other kids? Are you that charmer with the flute? Are you the man who captures the heart of every woman? And He's so finally, much. I say, you are everything. Yes. That is that is how I love Krishna. Yes, sir. Thank you so much for Thank this. you, sir. Thank you, sir.